ಕನಸಿನಲ್ಲಿ ನಾ ಬರೆದ ಏಕವನ ಅದ ತುಂಬಿ ಮಿಡಿಯುತ್ತಿದೆ ಕನಸಿನಲ್ಲಿ ನಾ ಬರೆದ ಏಕವನ ಅದ ತುಂಬಿ ಮಿಡಿಯುತ್ತಿದೆ ನಂದಿ ಮನ ಭಾವನೆಯ ರಾಗ ಹಾಡುತ್ತಿರುವಾಗ ಭಾವನೆಯ ರಾಗ ಹಾಡುತ್ತಿರುವಾಗ ಪ್ರೇಮದ ಸಲ್ಲಾಪ ಹೃದಯಗಳ ಲಾಪ ಪ್ರೇಮದ ಸಲ್ಲಾಪ ಹೃದಯಗಳ ಈ ಅಲೆಗಳ ಪ್ರೀತಿಗೂ ನೀಡಿದ ರೀತಿಗೂ ಸೋತಿದೆ ಜೀವವು ಶರಣಾಗಲು ಶರಣಾಗಲು ಅಂಧಕಾರದ ಪ್ರೀತಿಗೂ ಆವರಿಸಿ ಹರಿತಿಗೂ ಸೋತಿದೆ ಜೀವವು ಕೊನೆಗಾಣಲು ನಿನ್ನ ಭೇಟಿಯಿಂದಾಗಿ ನನ್ನ ಒಲವು ನೋಡಿ ದಾರಿ ಕೊರೆಯಿತು ನಿಂತ ನೀರಡಿ ನನ್ನ ಉಸಿರಲ್ಲಿ ಬರೇ ತಂಗಾಳಿ ಒಳಗೂಡಿ ಅಂಗೈ ತೊರೆ ಮಾಡಿ ಬಿಗಿದೆನ್ನಾಗಲಿ ಏಕಾಂತವ ಸ್ಮರಿಸು ಏಕಾಂತವ ಸ್ಮರಿಸು ನಿನ್ನೀ ಆಗಮನದಿಂದ ಬಾಳುವಂತನಾಗಿಸಿತು ಆಸೆಗೂ ಅಮಲು ಹೆಚ್ಚಿತು ಸಾಂಗತ್ಯದ ಪಯಣಕ್ಕೆ ನಮ್ಮಿಬ್ಬರ ಕನಸಿರುವಾಗಿ ಇರಲಿ ನಮ್ಮ ಸಂಬಂಧ ಇರುವ ಉದಾಹರಣೆಗಳ ಮೇಲೆ ಸಾಲಿಗೆ ಸ್ಫೂರ್ತಿ ಅದೊಳ್ಳಿ ನನ್ನ ಒಳಗುಡಿ ಪೂರ್ತಿ ಮಾಡ್ತೀಯ ಅನ್ಕೊಂಡಿದ್ದೆ ಒಂದು ಪೂರ್ತಿ ಬ್ಯಾಡ್ ಹೊಟ್ಟೋದು ನಿನ್ನಂತ ಹುಡುಗಿರ್ಗೆ ಈ ಕವಿ ಸಾಲ್ಗಳೆಲ್ಲ ಸೆಟ್ ಆಗಲ್ಲ ಅದೇ ಈ ಆಟೋ ಟ್ಯಾಕ್ಸಿ ಬಂದಿರ್ತಾರೆ ನೋಡು ಕರೆಕ್ಟ್ ಆಗಿ ಬಂದಿರ್ತಾರೆ ಅದೇನದು ಹುಡುಗಿಯ ನಗೆ ಹುಡುಗ ಹೋಗೆ ಹುಡುಗಿ ಬದುಕಲ್ಲಿ ಬಂದರೆ ಲೈಟ್ ಅವಳು ಬಿಟ್ಟು ಹೋದ್ರೆ ಫುಲ್ ಟೈಟ್ ಹೂವಿನ ಹೋಲಿಕೆಗೆ ಹೆಣ್ಣು ಬೇಕು ಅವಳಿರದ ಹೊತ್ತಿಗೆ ಅವಳ ನೆನಪೇ ಸಾಕು ನಾನು ಇನ್ನಗಿದ್ದೆ ಏಕೆಂದರೆ ಹೃದಯಕ್ಕೆ ನಿನ್ನದೆ ಅಯ್ಯೋ ನನ್ನ ಪೆದ್ದೆ ನಿನ್ನ ತೋಳಲ್ಲಿ ನನ್ನ ಅದ್ದೆ ಆ ಅರ್ಥ ಚಂದಿರನ್ನು ಕೈ ಬೀಸಿ ಕರೆದಿಲ್ಲನು ನಿನ್ನ ನೀ ಬಂದು ಸೇರಿಕೋ ವಿರಹ ಮೈಗಂಟುವ ಮುನ್ನ ವಿರಹ ಮೈಗಂಟುವ ಮುನ್ನ ಹೃದಯದ ನೋವಿಗೆ ಇಲ್ಲ ಮುಲಾಮು ಅದಕ್ಕೆ ಯಾರೂ ಪ್ರೀತಿಸಲಿಲ್ಲ ಅಬ್ದುಲ್ ಕಲಾಂ ಮತ್ತೆ ಮತ್ತೆ ನೆನಪಾಗಬೇಡ ಹುಡುಗಿ ಪ್ರತಿ ಸಲ ಕಣ್ಣಿಗೆ ಧೂಳು ಬಿಟ್ಟಿದೆ ಅಂದ್ರೆ ಯಾರು ನಂಬಲ್ಲ ರೀ ಹೆಣ್ಗಣತಿಯ ಸರದಿಯಲ್ಲಿ ನನ್ನ ಸೆಳೆದವಳೆ ಗಂಡು ಹೆಮ್ಮೆ ಎಂಬ ಹುಂಬರೊಳಗಾರಿಸಿ ನನ್ನ ಅಳೆದವಳೆ ಸನ್ನೆಗೆ ಸ್ಪಂದಿಸಿದವಳೆ ಮೊನ್ನೆಗಳೊಡನೆ ಬಂಧಿಸಿದವಳೆ ಪ್ರಬಂಧಿಸುವೆ ಪರಿಭಾವಿಸುವೆ ನಿನ್ನ ನಾ ಸ್ಮರಿಸುವೆ ಮೋಸ ಮಾಡಿದ್ದು ಜೀವನವೇ ನಾಶ ಮಾಡಿದ್ದು ಸಂಸಾರಿ ಆಗ್ಬೇಕಾದವ್ರನ್ನ ಸನ್ಯಾಸಿ ಮಾಡಿದ್ದು 206 ಮೂಳೆಗಳಿರುತ್ತಂತೆ ಮನುಷ್ಯನ್ಗೆ ಅದ್ರಲ್ಲಿ ಯಾವ್ದಿದ್ರೆ ಕೇಳಿದ್ರು ಅಂತ ಬರ್ಕೊಟ್ಬಿಡ್ತಾ ಇದ್ರು ಇದ್ದಿದ್ದೇ ಅಂದ್ಕೊಂಡ್ರು ಅಲ್ಲ ನಮ್ಗೆ ಬೆಲೆನೇ ಇಲ್ವಾ ಏ ಶ್ವೇತಾ ನಮ್ಕೊಂಡ ಗೊತ್ತಾ ನೀವೊಬ್ಬ ಟೊಮೆಟೊ ನೀವೊಬ್ಬ ಪೊಟೆಟೊ ನೀ ಬಜ್ಜಿ ನಿನ್ನ ದೊಡ್ಡ ಆಗೈತೆ
ಡೈರೆಕ್ಟ್ ನಿನಗೆ ಬೈತೈತಿ. ನಿನಗೆ ಬೈಕ್ ಪ್ರಯೋಜನ ಇಲ್ಲ. ದೊಡ್ಡವ್ರನ್ನೆಲ್ಲ ಸೃಷ್ಟಿ ಮಾಡಿದ್ರಲ್ಲ ದೇವರು. ಅಪ್ಪ ದೇವ್ರೆ, ನಿನಗೆ ನನ್ನ ಕಡೆಯಿಂದ ಒಂದು ಧಿಕ್ಕಾರ ಐತೆ ಇದೆ. ಪ್ರೀತಿ ಮಾಡುವಾಗ ನನಗಂತೂ ತಿಳಿಲಿ, ನಿನಗೂ ತಿಳಿಲಿಲ್ವಾ? ಅವಳ ಭೇಟಿಯಾದಾಗ ಅವಳು ಇರ್ತಾಳೆ, ಕೈ ಕೊಟ್ಟು ಹೋಗ್ತಾಳೆ ಅಂತ ಒಂದು ಸಣ್ಣ ಸುಳಿ ಕೊಟ್ಟಿದ್ರು ಸಾಕಾಗಿತ್ತು. ಪ್ರಪಂಚದಲ್ಲಿ ನಂತರ ಬಂದ ಪ್ರೇಮಿಗಳೇ ಇರ್ತಾರೆ. ಏ ಶ್ವೇತಾ, ನಾನು ನೋಡಿ ತಟ್ಟೆ ಬಿಡಲ್ಲ ಕಡೆ, ತಟ್ಟೆ ಬಿಡಲ್ಲ. ನೀನ್ ಚೆನ್ನಾಗಿರ್ಬೇಕು, ನೀನ್ ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು. ನಾನು ಸಾಯ್ತೀನಿ ಇವತ್ತು, ಈ ಬೆಟ್ಟು ತುರಿ ತಪ್ಪಿದ್ದೆ ಸಾಯ್ತೀನಿ. ಅಪ್ಪ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಶ್ವೇತಾ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿಮಗೆ ತಕ್ಕ ಮಗ ನಾನು ಆಗ್ಲಿಲ್ಲ. ಮುಂದಿನ ಜನ್ಮ ಅಂತ ಏನಾರ ಇದ್ರೆ ನಿಮಗೆ ಮಗ ಆಗ್ಬಿಟ್ಟು ನಿಮ್ ಋಣ ತಿಳಿಸ್ತೀನಿ. ಆಗ ಅರೇಂಜ್ ಮ್ಯಾರೇಜ್ ಆಗ್ತೀನಿ. ನಾನು ಸಾಯ್ತೀನಿ. ಆದ್ರೂ ನಿಜವಾದ ಪ್ರೀತಿ ಬೆಲೆನೇ ಇಲ್ವಾ? ಹೌದು, ನಂಗೇನ್ ಬೆಲೆನೇ ಇಲ್ವಾ? ಕಾಯಿಸ್ಬೇಕು ನಿಜ, ಹಾಗಂತ ಇಷ್ಟೊತ್ತು ಕಾಯಿಸೋದ? 10 ಗಂಟೆನೇ ಆಗೋಯ್ತು. ಇಷ್ಟೊತ್ತ ಫೋನ್ ಮಾಡ್ತಾ ಇದ್ದಾನೆ. ಹಲೋ ಮಗ ಆಯ್ತಾ? ಆಯ್ತು ಬಿಡ್ತು, ನಿನ್ಗೆ ಯಾಕೆ ಹೋದಲ್ಲ? ಅಲ್ಲ, ಊಟ ಆಯ್ತಾ ಅಂತ ಕೇಳಿದ್ರೆ ಊಟನಾ? ಆಯ್ತಾಯ್ತು. ನೀನ್ ವಾಯ್ಸ್ ಕೇಳ್ತಿದ್ರು ಯಾಕೋ ಆಗಿಲ್ಲ ಅನ್ಸುತ್ತೆ. ಈಗ ನಿನಗೇನಾಗ್ಬೇಕು ಅದನ್ನ ಕರೆಕ್ಟ್ ಆಗಿ ನೋಡು ಮಗ, ನಿನ್ಗೋಸ್ಕರ ನನ್ನ ಫೋನು 24/7 ಆನಲ್ಲೇ ಇರುತ್ತೆ. ಏನಿದ್ರು ಫೋನ್ ಮಾಡು ಆಯ್ತಾ? ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಚೆನ್ನಾಗಿ ಗೊತ್ತು. ನೀನು ಈ ಫ್ರೆಂಡ್ ಸರ್ಕಲ್ ಅಲ್ಲಿ ಮೊದಲು ಮದುವೆ ಆಗೋನು ಯಾವಾಗಲೂ ಬೇಕಾಗೋದು. ಮೊದಲು ಇದನ್ನು ಸ್ವಿಚ್ ಆಫ್ ಮಾಡೋದು. ಅರೆ ಹೂಗಳು, ಮೈಸೂರು ಮಲ್ಲಿಗೆ, ಸಾಕು ಸೇವಂತಿಗೆ, ಮಲ್ನಾಡ್ ಸಂಖ್ಯೆ, ಆಹಾ ಗಂಜಂ ಗುಲಾಬಿ, ದೇವರಾಜ ಮಾರ್ಕೆಟ್ ಅಲ್ಲಿರೋ ಹೂಗಳೆಲ್ಲ ನನ್ನ ಬೆಡ್ರೂಮ್ಗೆ ಬಂದಿರೋ ಸ್ವೀಟ್ಸ್ ಬೇರೆ ಇಟ್ಟಿದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದೋ ಆಯ್ ಪೂಜೆ ಹಳೆ ಸ್ವೀಟ್ಸ್ ಇರ್ಬೇಕು. ಚಿಪ್ಪಳಾರಿ ನಮ್ಮ ಮಾವ ಕೈ ತುಂಬಾ ಹಣ ಕೊಡ್ತಿದ್ರು, ಸ್ವೀಟ್ ತುಂಬಾ ಹಣ ಕೊಟ್ಟಿದ್ದಾರೆ. ಆದ್ರೂ ಪರವಾಗಿಲ್ಲ, ಯಾಕೆಂದ್ರೆ ಸ್ವೀಟ್ಸ್ ಗಿಂತಲೂ ಸ್ವೀಟ್ ಆಗಿರೋ, ಸೋನಂ ಕಪೂರ್ಗಿಂತಲೂ ಸುಂದರವಾಗಿರೋ ಆ ಮಗಳು ಕೊಟ್ಟಿದ್ದಾನೆ. ಅಷ್ಟು ಸಾಕು ನನಗೆ. ಸೋನಂ ಕಪೂರ್ ಅಂತ ಒಳ್ಳೆ ನೆನಪಾಯ್ತು. ಮೊದಲು ಇವಳ ಹತ್ರ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಮಾತಾಡ್ಬೇಕು. ಇವಳೇನಾದ್ರೂ ವಾರಕ್ಕೊಂದು ಸಿನಿಮಾ, ತಿಂಗಳು ಒಂದ್ಸತಿ ಶಾಪಿಂಗ್ ಅಂದ್ರೆ ನಾನೆಲ್ಲ ಹೋಗ್ಲಿ ಅಲ್ಲ. ಆಯನ ಮಾತ್ರಕ್ಕೆ ನನಗೆ ಲಕ್ಷಗಟ್ಟಲೆ ಸಂಪಾದನೆ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇನೋ ಡಾಕ್ಟರ್ ಆಗಿ ಬಿಳಿ ಕೋಟ್ ಹಾಕೋಬೇಕು ಅನ್ನೋ ಆಸೆ ಇತ್ತು. ಬೆಳೀತಾ ಬೆಳೀತಾ ಕರಿ ಕೋಟ್ ಹಾಕೋಬೇಕು ಅಂತ ಅನಿಸ್ತು. ಅಲ್ಲ, ಮನುಷ್ಯನೇ ಎಷ್ಟಲ್ವಾ, ಯಾವಾಗಲೂ ತೃಪ್ತಿ ಇರಲ್ಲ. ಆದ್ರೂ ಕರಿ ಕೋಟ್ ಆಗಲಿ ಬಿಳಿ ಕೋಟ್ ಆಗಲಿ ₹500 ನೋಟ್ ಮುಖ್ಯ. ಹುಡುಗ ಕಾಯಿ ಅಷ್ಟೊತ್ತು ದೇವ್ರ ಮುಂದೆ ಏನಾದ್ರು ಖಾಲಿ ಇದ್ರೆ ಇಷ್ಟೊತ್ತು ದರ್ಶನನೇ ಕೊಟ್ಬಿಡ್ತೀನಿ ನಾನು. ಎಲ್ಲ ಸಂಭ್ರಮಗಳ ಮಧ್ಯೆ ನಮ್ಮ ಪ್ರೀತಿ ದೋಣಿನ ದಳ ಸೇರಿಸಿದ್ದವ್ರಿಗೆ ಕೃತಜ್ಞತೆ ಹೇಳದೆ ಮರ್ತೋಗಿದ್ದೀನಿ. ಈಗ ತಾನೇ ಕೆಲಸ ಅದೇ ಆಗೋಗ್ಲಿ. ಇವರಿಗೆ ದೇವರೇ, ಕೇರ್ ಆಫ್ ಕೈಲಾಸ ಟುವರ್ಡ್ಸ್ ವೆಂಕಟೇಶ. ಇವರಿಂದ ಸುರೇಶ್ ಕುಮಾರ್, BA LLB, ಸರಸ್ವತಿಪುರಂ, ಮೈಸೂರು. ದೇವ್ರೆ, ನೀನ್ ಬುದ್ಧಿವಂತ ಆದ್ರೆ ಅಪ್ರಾಮಾಣಿಕನಲ್ಲ. 2 ವರ್ಷದ ನಮ್ಮ ಪ್ರೀತಿಗೆ ಜಾತಿ ಅಡ್ಡ ಬಂದಾಗಲೂ ನಮ್ಮನ್ನ ರಕ್ಷಿಸಿದೆ. ಪ್ರಣಯ ಪಕ್ಷಿಗಳು ಸ್ವಚ್ಛಂದ ಧಾರಾಳ ಮಾಡಿದೆ. ನಿನಗೆ ನನ್ನ ತುಂಬ ಹೃದಯದ ವಿಜ್ಞಾಪನೆಗಳು. ನಾನು ಇದುವರೆಗೂ ಒಂದು ಕೋರ್ಟ್ ಕೇಸ್ನು ಗೆಲ್ಲಕ್ಕಾಗಿಲ್ಲ. ಅದಕ್ಕೆ ನೀನ್ ಕಾರಣ ಅಂತ ನಾನು ಹೇಳ್ತಾ ಇಲ್ಲಪ್ಪ. ಆದ್ರೆ ಇವತ್ತು ಮಾತ್ರ ಸೋಲಿಸ್ಬೇಡ. ಮೊದಲನೇ ಸತಾರೆ 6 ಹೊಡಿಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ವಾದ ಪ್ರತಿವಾದಗಳನ್ನ ಆಲಿಸಿ ಒಂದು ವರ್ಷ ಒಳಗಡೆ ರಿಸಲ್ಟ್ ಕೊಡ್ಬೇಕು ನೀನು. ಅರೆ ಅವಳು ಬರ್ತಾ ಇದ್ದಾಳೆ ಅಂತ ಕಾಣುತ್ತೆ. ಸ್ವಲ್ಪ ಆಟ ಆಡಿಸ್ತೀನಿ. ಹೇಳೋದು ಬರ್ತಿದ್ದೆ, ಜಡ್ಜ್ಮೆಂಟ್ ಸ್ಟ್ರಾಂಗ್ ಆಗಿರ್ಲಿ.
ದೇವರೆಂದು ನಮ್ಮ ಶಿವನೇ ಬಲ್ಲ. ಅವನು ಒಲಿದರೆ ಭಯವೇ ಇಲ್ಲ, ಅವನು ಒಲಿದರೆ ಭಯವೇ ಇಲ್ಲ. ಬಯಲೇ ಆಲಯ ಎನ್ನುವರೆಲ್ಲ ನಮ್ಮೂರು ನಂಬಿದ ದೇವರೇ ಗೊಲ್ಲ. ತಾನ ನನ ತನ ನನ 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 ತಾನ ನನ ನನ ತನ ನನ ನನ ನನ. ಹುಟ್ಟು ಸಾವಿಗೆ ಕೊನೆಯೇ ಇಲ್ಲ, ಹುಟ್ಟು ಸಾವಿಗೆ ಕೊನೆಯೇ ಇಲ್ಲ. ಬದುಕಿನ ಕೊಂಡಿಯ ಕಳಚುವರಿಲ್ಲ, ನೀನು ಒಲಿಯದೆ ಬೇರೆ ಗತಿ ಇಲ್ಲ, ನೀನು ಒಲಿಯದೆ ಬೇರೆ ಗತಿ ಇಲ್ಲ. ಬದುಕಿನ ಪಯಣಕ್ಕೆ ಜಗದೊಳು ಮಿತಿ ಇಲ್ಲ. ನಿನ್ನಯ ನೋಟಕ್ಕೆ ನನ್ನದೇ ನಯನ, ನನ್ನಯ ಓಟಕ್ಕೆ ನಿನ್ನದೇ ಪಯಣ, ನಿನ್ನಯ ನೋಟಕ್ಕೆ ನನ್ನದೇ ಪಯಣ, ನನ್ನಯ ಓಟಕ್ಕೆ ನಿನ್ನದೇ ಪಯಣ. ತಾನನ ನಾನ ನಾನನ ನಾನ ತಾನನ ನಾನನ ನಾನನ ನಾನ ತಾನನ ನಾನ ನಾನನ ನಾನ ತಾನನ ನಾನನ ನಾನನ ನಾನ. ಚೆನ್ನಾಗಿ ಹಾಡು ಹೇಳ್ತೀರಾ ಕಣ. ಯಾರ ನೀವು? ನಾವ ನೀವ್ಯಾರು? ರನ್ನೇ ಯಾರು ಅಂತೀರಾ? ನಾನು ದೇವರು. ದೇವ್ರು ಅಂತೀರಾ? ಮನೆ ಮೇಲೆ ಕೂತಿದ್ದ ಕೈಯಲ್ಲಿ ಡಮರು ಕೈ ಇಲ್ಲ, ಮೈ ತುಂಬ ಬೇರೆ ಬಟ್ಟೆ ಹಾಕೊಂಡಿದ್ದೀರಾ? ನೀವ್ಯಾ ಸೀಮೆ ದೇವರಣ್ಣ? ನಾನು ಗಂಟಲೆ ಸೀಮೆ ದೇವರಪ್ಪ. ನಮ್ಮ ಗಂಟಲಿ ಮಳೆ ಜಾಸ್ತಿ, ಅದಕ್ಕೆ ಬೈ ತುಂಬ ಬಟ್ಟೆ ಹಾಕೊಂಡಿದ್ದೀನಿ. ಓ, ನಿಮ್ ಗಂಟಲ್ಲಿ ಮಳೆ ಜಾಸ್ತಿ ತಾನೆ? ಹಾಗಿದ್ರೆ ನಿಮ್ ತಲೆ ಮೇಲೆ ಗಂಗೆ ಎಲ್ಲಿ? ರಮಣ, ಗಂಗೆ ಇವ್ ತಲೆ ಮೇಲಿಲ್ಲ, ಇವ್ ಹೊಟ್ಟೆ ಒಳಗಡೆ. ಏಯ್, ಹನುಮ ಅಂತ ಪವಿತ್ರವಾದ ಗಂಗೆನ ನೀನ್ ಕೊಡಿದ್ರೆ ವಿಷಯಕ್ಕೆ ಯಾರಾದ್ರೂ ಓಡಿಸ್ತಾರೇನೋ? ತಪ್ಪು ಕಣೋ. ಹೌದಾ ರಮಣ? ಗಂಗವ್ವ, ದಯವಿಟ್ಟು ಅವನ್ನ ಕ್ಷಮಿಸ್ಬಿಡು. ಈ ನಾಟಕ ಬೆಳೆ ಪ್ರಮೇಲೆ ನಾನು ನಿನಗೆ ಅಂದ್ಬಿಟ್ಟೆ. ಏಯ್, ಯಾರೋ ನಾಡ್ಕೊಡ್ತ? ನೀನು ನಿಮ್ಮ ಅಪ್ಪ ನಾಡ್ಕೊಡ್ತ? ನನಗೆ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ. ನೀನ್ ನಾಟಕನೋ ಪಾಡ್ಬಿಡ್ತಾನೋ ಹರತ್ರ ಅಲ್ಲ, ಸ್ವತಂತ್ರವಾಸಿಗಳು. ಚೆನ್ನಾಗಿ ಮಾತಾಡ್ತೀರ ಕಣ. ಅಣ್ಣ, ನೀವೇನ್ ಮಾಡ್ತಿರೋದು? ನಾನಾ ಸಾಫ್ಟ್ವೇರ್ ಇಂಜಿನಿಯರ್. ನಾವು ಕೇಳಿದ್ದು ಇವತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ. ನೀವು ಅಂತ ಕೇಳಿದ್ರ? ನಾನೇನಪ್ಪ ಮಾಡ್ತಾ ಇದ್ದೀನಿ ಇಲ್ಲಿ? ಹಾ, ಪ್ರಕೃತಿ ಸೌಂದರ್ಯ ಸಮೇಳ ಅಂತ ಬಂದಪ್ಪ. ಯಾಕಣ್ಣ, ನಿಮ್ಮೂರಲ್ಲಿ ಸವಿತಲ್ವಾ ಪ್ರಕೃತಿ ಸೌಂದರ್ಯನ? ನಮ್ ಕಾಂಕ್ರೀಟ್ ನಡಲ್ಲಿ ಪ್ರಕೃತಿ ಸೌಂದರ್ಯ ಎಲ್ಲ ಇಲ್ಲ, ಬರೀ ಪ್ರಕೃತಿ ಸೌಂದರ್ಯ ಅಷ್ಟೇ. ಅರ್ಥ ಆಗಿಲ್ವಾ? ಪ್ರಕೃತಿ ನಮ್ಮ ಅಕೌಂಟೆಂಟ್, ಸೌಂದರ್ಯ ನಮ್ಮ ಮ್ಯಾನೇಜರು. ನಾನು ವಿಜಯ್ ಕುಮಾರ್, KF10.25 ಪ್ಯಾಕೇಜ್. ಅದು ಕಂಪ್ಯೂಟರ್ ಮಾಡೋ ಕೆಲಸ ಕೊಡೋದು ಗೊಲ್ಲ. ನನಗೆ ಕೆಲಸ ಇರ್ಬೇಕು. ಓ, ಕೆಲಸ ಇರೋದು ನೋಡಿದೆ, ಆದ್ರೆ ಕೆಲಸ ಮಾಡಕ್ ಮನ್ಸಿಲ್ಲ, ಜೀವನದಲ್ಲಿ ನೆಮ್ಮದಿಲ್ಲ. ಅದಕ್ಕೆ ಅಂತಾನೆ ಏಕಂತ ಅನ್ಕೊಂಡು ನೀವು ಕನ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಶಬಾ, ಕರೆಕ್ಟ್ ಆಗಿ ಹೇಳಿದ್ರು. ಈಗ ದುಡ್ಡಿದ್ರೆ ಅಲ್ಲ ತಿರ್ಬೋದು, ಅದೇ ಇಲ್ಲ ದುಡ್ಡಿರಕ್ಕಾಗುತ್ತೆ. ಆಗ್ಲೇ ನೀವು ಹೇಳಿದ ಕರೆಕ್ಟ್ ಬಿಡಿ. ಕುಡಿದ್ರೆ ಮಾತಾಡೋದು, ಅದೇ ಕುಡಿದಿರೋ ಜೊತೆ ಮಾತಾಡಕ್ಕಾಗತ್ತಾ? ಚೆಕ್ ಮಾಡ್ತೇನೆ. ಹೌದು, ಈಗ ಅವಾಗಿಂದ ಅವ್ರ ಮೇಲೆ ಕೂತಿದ್ಯಾ? ಅಣ್ಣ, ನಾವಿಬ್ರು ಕೋಸಂಬರಿ ಆಗ್ತಾ ಇದೀವಿ. ರಮಣ, ಅದು ಕೋಸಂಬರಿ ಅಲ್ಲ ಕಣೋ, ಕೂಸುಮರೆ. ಅಣ್ಣ, ನನಗೆ ನಡೆಯಕ್ಕೆ ಇಷ್ಟ ಇಲ್ಲ, ನನಗೆ ನೋಡಕ್ ಇಷ್ಟ ಇಲ್ಲ. ಹಂಗೆ ನೀವು ಕೂಸುಮರಿ ಹಾಕೊಂಡು ಹಿಂಗೆ ಹೋದ್ರೆ ಅಲ್ಲಿ ಬೆಟ್ಟದ ತುದಿ ಇದೆ, ಅಲ್ಲಿಂದ ಬಿದ್ರೆ ಕೋಸಂಬರಿ ಅಲ್ಲ ಕೊಡೆ ಪಾಯಸ ಮಾಡಿಸ್ಬೇಕು. ಸುಮ್ಮನಿರೋಣ, ಬದುಕು ಬಾಳ್ಬೇಕಾಗಿರೋ ವಯಸ್ಸಲ್ಲಿ ಶಂಕ ಜಾಗ್ತಾ ಇರ್ಬೇಡು. ಯಾರಣ್ಣ ನೀನು? ನಿಜವೂ ಕಟ್ಟಾರಲ್ಲ, ಹಂಗೇನಿಲ್ಲಪ್ಪ, ನನಗೆ ನೋಡಕ್ ಇಷ್ಟ ಇಲ್ಲ ಅಷ್ಟೇ. ನೋಡಕ್ ಇಷ್ಟ ಇಲ್ಲ, ಅವ್ರು ತಿಳಿಯಕ್ ಇಷ್ಟ ಇಲ್ಲ. ಇವ್ರು ಯಾವಾಗಲೂ ಹಿಂಗೆಲ್ಲ ಸಾಯೋವರೆಗೂ ಈ ರಾಮನ್ಗೆ ಹನುಮ, ಈ ಹನುಮಂಗೆ ಈ ರಾಮ. ನಿನಗೆ ಅವ್ರಿಗೆ ನನಗೆ ಯಾರು? ಅಣ್ಣ, ಮನುಷ್ಯೊಟ್ಟಕ್ಕೆ ನಾವು ಮಾತಾಡಬೇಕಂತೆ. ಸಾಯೋಕೆ ಕ್ಷಣ ಅಂತ ಸಾಕಂತೆ, ಆನಂದ ಪಡೆ, ವಿಷಾದ ಪಡೆ. ಅದಕ್ಕೆ ಹೇಳೋದು ಕುಡಿಬಾರ್ದು ಅಂತ. ಹುಡುಗರಿಗೆ ಉಪದೇಶ ನೀಡೋದು ತಮ್ಮ ತಮ್ಮ ವ್ಯಕ್ತಿತ್ವ ಕೆಡಿಸುತ್ತೆ. ಎಲ್ಲ ಬೇಕೆ. ಯಾಕೆ? ಹೋಗೋಣ. ನಿಂತ್ಕೊಂಡು ಯಾರು ನೀವು? ನೀವೇ ನನಗೆ ಸಿಕ್ಕಿದ್ರಿ, ನಾಯಕ ನಿಮ್ಮ ಹತ್ರ ಇಷ್ಟೊಂದು ಮಾತಾಡಿದ್ರಿ. ನಿಮ್ಗೂ ನನಗೂ ಏನು ಸಂಬಂಧ? ಅಣ್ಣ, ನಮ್ಮ ಆಶ್ರಮದಲ್ಲಿ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಮರದಿಂದ ಒಂದೆಲೆ ಉದ್ರಕ್ಕೂ ಒಂದು ಕಾರಣ ಇರುತ್ತಂತೆ. ನಮ್ಮವ್ರು ನಮ್ಮನ್ನ ಬಿಟ್ಟೋಗೋದಕ್ಕೂ ಒಂದು ಕಾರಣ ಇರುತ್ತಂತೆ. ಹಾಗೆ ನಾವಿಬ್ಬರ ಭೇಟಿಯಾಗೋದಕ್ಕೂ ಒಂದು ಕಾರಣ ಇದ್ರೂ ಇರ್ಬೋದು, ಯಾರಿಗ್ ಗೊತ್ತು? ಎಲ್ಲ ಪ್ರಬುದ್ಧ
ಸರಿನಾ ನಾನು ಬರ್ತೀನಿ ಎಷ್ಟು ಖುಷಿ ಖುಷಿ ಆಗಿದ್ದಾರೆ. ಅವ್ರಿಗೆ ಕಣ್ಣಿಲ್ಲ, ಇವ್ರನ್ನ ಕಾಲಿಲ್ಲ, ಆದ್ರೂ ಎಷ್ಟು ಖುಷಿಯಾಗಿದ್ದಾರೆ. ನಾವು ಇದೀವಿ, ಎಲ್ಲ ನೆಟ್ಟಿಗಿತ್ತು, ಅದಿಲ್ಲ ಇದಿಲ್ಲ ಅಂತ ಖುಷಿ ಕಾರಣ ಕೊಡ್ತೀವಿ. ಇಷ್ಟು ಮಕ್ಕಳ ಪ್ರೀತಿ ಗೆಲುವು ಕಂಡಿದ್ರೆ ನಾನು ಹೇಗಿರ್ತಿದ್ದೆ ಗೊತ್ತಾ? ಈ ದಿನಕ್ಕಾಗಿ ನನ್ನ ಕಾತುರ, ಇಂದು ಯಾತಕೋ ಆತುರ, ಸಿಗದೆ ಹೋಯಿತು ಉತ್ತರ, ಹುಡುಕಲು ಬಂದೆ ಈ ಥರ. ಈ ದಿನಕ್ಕಾಗಿ ನನ್ನ ಕಾತುರ, ಇಂದು ಯಾತಕೋ ಆತುರ, ಸಿಗದೆ ಹೋಯಿತು ಉತ್ತರ, ಹುಡುಕಲು ಬಂದೆ ಈ ಥರ. ಎಲ್ಲಿ ಹೋದ ಇವನು? ಆಚೆ ಎಲ್ಲಾದ್ರೂ ಇರ್ಬೋದಾ? ಭಯ ಆಗೋಯ್ತಾ? ಏನಿದೆ ನೀವು ಎಷ್ಟು ಮುಗ್ಧ ಕಾಣಿಸ್ತಾ ಇದೆ ಗೊತ್ತಾ? ಥ್ಯಾಂಕ್ ಯು. ಕಾಡ್ಗೆ ಇದು ಎಲ್ಲ ಕಡೆ ನಡ್ಕೊಂಡ್ಬಿಟ್ಟಿದೆ. ನಾನೇ ಸರಿ ಮಾಡ್ಕೊತೀನಿ. ಈಗ ಸರಿ ಅಯ್ಯೋ, ಮತ್ತೆ ಬಿಟ್ಟಿದೆ. ಹೇ, ಇದೇನೇ ಮಾಡ್ತಾ ಇದ್ಯಾ? ಏನಿಲ್ಲ ಕಣೋ, ಸಂಪ್ರದಾಯ ಅಲ್ಲ. ಹೌದಾ? ಚೆನ್ನಾಗಿದೆ ಚೆನ್ನಾಗಿದೆ. ಹಾಗೆ ಇನ್ನೊಂದ್ಸತಿ ಬೇಡ ಹೋಗೋ. ನಿಂತ್ಕೊಳ್ಳೆ. ನಿನ್ನ ಹತ್ರ ತುಂಬಾ ದಿನದಿಂದ ಒಂದು ವಿಷಯ ಕೇಳಬೇಕು ಅಂತಿದ್ದೆ. ನಿನಗೆ ಮನೆ ಬೆಳಗೋ ಮಹಾಲಕ್ಷ್ಮಿ ಬೇಕು ಅಥವಾ ನಂತರ ವಂಶ ಬೆಳೆಸೋ ವಿನಯವಂತ ಬೇಕು? ನಿಮ್ಗೆ ಯಾರು ಬೇಕು? ಸದ್ಯಕ್ಕೆ ನೀನ್ ಬೇಕು. ನೀನೇ ಸಾಕು. ಒಂದು ಹೂವನ್ ಕಂಡಾಗ ಅದ್ರ ಅಂದ ನೋಡಿ ಆಸ್ವಾದಿಸ್ಬೇಕು, ಅದನ್ನ ಹೊಸ್ತಾಕೋ ಪ್ರಯತ್ನ ಮಾಡಬಾರ್ದು. ತುಂಬಿ ಹೂವಿನ ಮೇಲೆ ಕೂತಾಗ ಹೂ ಯಾವತ್ತೂ ಪ್ರತಿರೋಧಿಸಲ್ಲ. ಹಾ, ಎಲ್ಲ ಓದಿದ್ ನೆನ್ಪು. Flower doesn't dream of bees, it blossoms and becomes. ಕರೆಕ್ಟಾ? ಕರೆಕ್ಟಾ? ಕರೆಕ್ಟ್. ಆದ್ರೆ ಇಲ್ಲಿ ಸುಂದರವಾದ ಯಾರು? ಹಾ, Oh my God. ಅದು ನಾನೇ. ಪರವಾಗಿಲ್ಲ ಕಣೆ, ಒಳ್ಳೆ ಹಾಸ್ಯ ಪ್ರಜ್ಞೆ ನಿಮ್ದು. ಅಷ್ಟೇ ಇಲ್ಲ ಬಿಡು. ಅದು ನಿಜ. ನಾವಿಬ್ರು ಫಸ್ಟ್ ಟೈಮ್ ಅಲ್ಲಿ ಮೀಟ್ ಆಗಿದ್ದು ನೆನಪಿದ್ಯಾ ನಿಮಗೆ? ಫಸ್ಟ್ ಟೈಮ್ ನೀನು ರೆಂಟಲ್ ಅಗ್ರಿಮೆಂಟ್ ಮಾಡ್ಸೋದಕ್ಕೆ ಅಂತ ನಮ್ಮ ಸೀನಿಯರ್ ಹತ್ರ ಬಂದಿದ್ದೆ. ಆಗ ನೀ ರೆಂಟಲ್ ಅಗ್ರಿಮೆಂಟ್ ಪೇಪರ್ಸ್ ಬದಲಾಗಿ ಯಾವುದೋ ಡೈವರ್ಸ್ ನೋಟಿಸ್ ಕೊಟ್ಟಿದ್ದೆ. ಅದೇ ಕೋಪದಲ್ಲಿ ನಿನ್ನ ಬರೆಯೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಸೀನಿಯರ್ ಬಾಯಲ್ಲಿ ಕೇಳಬಾರ್ದು ಮಾತೆಲ್ಲ ಕೇಳಾಗಿತ್ತು. ಆ ಬಿಸಿಬೇಳೆ ಬಾತ್ಗೆ ನಾನೇ ಬೂಂದಿ ಹಾಕಿ ಅಂತ ಸುಮ್ಮನಾದೆ. ಮೇಡಮ್, ಒಳ್ಳೆ ಟೈಮಿಂಗ್ ಬಂದ್ರಿ. ಮೊದಲು ನನ್ನ ಡೈವರ್ಸ್ ಪೇಪರ್ಸ್ ಕೊಡಿ ಮೇಡಮ್. ಒಂದು ರೆಂಟಲ್ ಅಗ್ರಿಮೆಂಟ್ ಪೇಪರ್ಸ್ ಕೊಡಿ. ರೆಂಟಲ್ ಅಗ್ರಿಮೆಂಟ್ ಇವತ್ತಿಲ್ಲ ನಾಳೆ ಇಸ್ಕೋಬಹುದು. ನನ್ನ ಕೆಲಸ ಹೋಗ್ಬಿಡ್ತೀನಿ, ಡೈವರ್ಸ್ ಪೇಪರ್ಸ್ ಕೊಡಿ. ಮದ್ವೆನೇ ಆಗಿಲ್ಲ, ಹೇಳಿ ಡೈವರ್ಸ್ ಕೊಡೋದು? ಮದುವೆ ಆಗ್ಬಿಡಿ. ಹಾ? ಹೀಗೆ ನಮ್ದೆಲ್ಲ ಒಟ್ಟು ಫಸ್ಟ್ ಸೈಟ್. ಅದೇ ಲವ್ ಈಗ ಫಸ್ಟ್ ನೈಟ್ ಅಲ್ಲಿ ಆಗ್ತಿಲ್ವೇ? ಏನಂದೆ? ನಾನು ಹೋಗಿ ಲೈಟ್ ಆಫ್ ಮಾಡ್ತೀನಿ ಎಂದೆ. ವಿದ್ಯುತ್ ತೋರಿಸಿ ಸಂಸಾರ ಬೆಳೆಸಿ. ಅಯ್ಯೋ, ಯಾಕೆ ಇಷ್ಟೊಂದು ಅವಸರ? ಇನ್ನೊಂದ್ ಸ್ವಲ್ಪ ಕುತ್ಕೊಂಡು ಮಾತಾಡೋಣ. ಅಲ್ವೇ ನೀನು ಮದ್ವೆಗೆ ಮುಂಚೆ ಯಾವ ಫ್ಯಾಮಿಲಿ ಪ್ಲಾನಿಂಗ್ ಬೇಡ ಅಂತಿದ್ದವ್ರು ನೀನು. ಇವತ್ತು ನೋಡಿದ್ರೆ ನನ್ನ ಮಾಮೂಲಿ ಪ್ಲಾನ್ ಹಾಳು ಮಾಡ್ತಾ ಇದ್ಯಾ. ನಾವಿಬ್ರು ಮಾತಾಡೋಣ. ಆಡೋಣ? ರ್ಯಾಪಿಡ್ ಫೈರ್? ನಾನು ಅದೇ ಹೇಳಿದ್ದು. ಆ ಥರ ಅಲ್ಲ, ಮತ್ತೆ ರ್ಯಾಪಿಡ್ ಫೈರ್ ಕ್ವಶನ್ಸ್. ಕ್ವಶನ್ಸಾ? ಕೇಳು ಕೇಳು. ನಿನಗೆ ಯಾರು ಕಂಡ್ರೆ ತುಂಬಾ ಇಷ್ಟ? ನಮ್ಮ ತಾಯಿ, ಆಮೇಲೆ ನಮ್ಮ ಮನೆ ನಾಯಿ. ನೆಕ್ಸ್ಟ್ ನೀನೇ ಕಡೆ. ನಾವಿಬ್ರು ಫಸ್ಟ್ ಆಚೆ ಹೋಗಿದ್ದು ಕಾರಂಜಿ ಕೆರೆಯಲ್ಲಿ. ಅದೇ ಇಬ್ರು ಒಂದೇ ಗಂಟೆ ಮೇಲೆ ಕುತ್ಕೊಂಡು ಒಂದೇ ಪಟ್ಟಣದಲ್ಲಿ ಕಳೆಪುರಿ ತಿನ್ಬಲ್ಲ. ವೆರಿ ಫನಿ. ಯಾಕೆ ಕಳೆಪುರಿ ಚೆನ್ನಾಗಿರ್ಲಿಲ್ವಾ? ನೀ ಕೊಟ್ಟಿದ್ದ ಆನ್ಸರ್ ಚೆನ್ನಾಗಿರ್ಲಿಲ್ಲ. ನೆಕ್ಸ್ಟ್ ಕ್ವಶನ್. ನೀ ದೇವನ್ ನಂಬ್ತೀಯಾ? ನಂಬ್ತೀನಿ, ಆದ್ರೆ ಕಷ್ಟ ಬಂದಾಗ. ಸುಖ ಇದ್ದಾಗ? ನೀನು ಇರ್ತೀಯಲ್ಲ. ಅರೆ ಏನಿದಿ, ಇದೇನೇ ಆಯ್ತು? ಏನಿಲ್ಲ ಕಣ, ಕಾಲುಂಗ್ರ ಸರಿ ಮಾಡ್ಕೊಂತಿದ್ದೀನಿ. ಅಲ್ವೇ ನಿಧಿ, ಈಗಿನ ಜನರೇಷನ್ ಅವರಾಗಿ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಾವುಗಳು ಪಾಲಿಸ್ಬೇಕಾ? ಅಷ್ಟಕ್ಕೂ ಇದೆಲ್ಲ ನಿಜ ಅಂತೀಯ? ಹ್ಞೂ ಕಣ, ನಮ್ಮ ಹಿರಿಯರು ಏನೇನೆಲ್ಲ ಪಾಲಿಸ್ಕೊಂಡ್ಬಂದಿದಾರೋ ಅದಕ್ಕೆಲ್ಲ ಒಂದು ಕಾರಣ ಇದ್ದೇ ಇರುತ್ತೆ. ಹೌದಾ? ಹಾಗಿದ್ರೆ ಸಪ್ತಪದಿಲ್ಲ ಇಬ್ರು 7 ಹೆಜ್ಜೆ ಇಟ್ವಿ, ಅದಕ್ಕೂ ಕಾರಣ ಇದೆಯಾ? ಹ್ಞೂ, ಅದಕ್ಕೂ ಕಾರಣ ಇದೆ. ಮೊದಲನೇ ಹೆಜ್ಜೆ
ಅನ್ನ ವೃದ್ಧಿಗೆ, ಎರಡನೇದು ಬಲ ವೃದ್ಧಿಗೆ, ಧನ ವೃದ್ಧಿಗೆ, ದಾಂಪತ್ಯ ವೃದ್ಧಿಗೆ, ಸುಖ ವೃದ್ಧಿಗೆ, ಸ್ನೇಹ ವೃದ್ಧಿಗೆ, ಹಾಗೆ ಸಂತಾನ ವೃದ್ಧಿಗೆ. ಕೊನೆಯದೊಂದೇ ನಂಗೆ ಅರ್ಥ ಆಗಿದ್ದು. ಇದೆಲ್ಲ ಬೇಗ ಅರ್ಥ ಆಗುತ್ತಲ್ವಾ? ಅದ್ಬಿಡು, ನಿನಗೆ ಆ ಅರುಂಧತಿ ನಕ್ಷತ್ರ ಕಾಣಿಸ್ತಾ? ನಂಗೆ ಕಾಣಿಸ್ತು. ನಿಂಗೆ? ನನ್ಗವತ್ತು ನಿನ್ ಫ್ರೆಂಡ್ಸ್ ಅಷ್ಟೇ ಕಾಣಿಸ್ತಾ ಇತ್ತು. ಅವಾಗ ಅದು ಕಾಟೇಜ್ ಇತ್ತು ನೋಡು, ಆ ಪೂಜಾರಿ ಬೇರೆ ಬಿಡೋ ಆಗಿರ್ಲಿಲ್ಲ, ಅದಕ್ಕೆ ಕಾಣಿಸ್ಕೊಂಡು ಸುಳ್ಳೆ ಇರುತ್ತೆ. ಕೆಲವೊಂದು ನಂಬೇಕು, ಇನ್ ಕೆಲವೊಂದನ್ನ ನಮ್ ಹಾಗೆ ನಟಿಸ್ಬೇಕು. ಪ್ರಪಂಚದಲ್ಲಿರೋದೇ ನಂಬಿಕೆ ಮೇಲಲ್ಲ. ಬರೀ ನಂಬಿಕೆ ಮೇಲೆ ಅಷ್ಟೇ ಇಲ್ಲ ಕಣೆ, ಮೂಢನಂಬಿಕೆ ಮೇಲೂ ಹೆಚ್ಚು ಅವಲಂಬಿತವಾಗಿದೆ. ಅದೇನ್ ಹೇಳ್ತೀಯ? ಈಗ ನಮ್ಮ ಈ ಜನರಿಗೆ ದೇವ್ರಿಗಿಂತ ಈ ದೇವಮಾನವರು ಹಂಚ್ಕೊಂಡವ್ರು ಇರ್ತಾರಲ್ಲ, ಅವುಗಳ ಮೇಲೆ ನಂಬಿಕೆ ಭಕ್ತಿ ಜಾಸ್ತಿ. ಅವರುಗಳು ಮುಗ್ಧ ಜನರ ನಂಬಿಕೆನೆ ಬಂಡವಾಳ ಮಾಡಿಕೊಂಡು ಆಧ್ಯಾತ್ಮ, ಜ್ಯೋತಿಷ್ಯ, ವಾಸ್ತುಶಾಸ್ತ್ರ ಹೀಗೆ ಎಷ್ಟೋ ಶೋಷಕ ಪದ್ಧತಿಗಳ ಮೂಲಕ ಎಲ್ಲರೂ ಓದಿದ್ದು ಕೂತ್ಕೊಳ್ತಾ ಇದ್ದಾರೆ. ಅದು ಅಲ್ಲದೆ ಮನೆಗಳನ್ನ ಕಟ್ಕೊಳ್ಳಿ ಅಂತಾರೆ, ಹೋಮವನ್ನ ಮಾಡಿ ಅಂತಾರೆ, ಲಕ್ಷಾಂತರ ಹೋಮವನ್ನ ನಡೆದಿದೆ. ಯಾರು ಒಳ್ಳೇದಾಗಿದೆ? ಯಾವ್ದಾದ್ರು ಹಸು ನೀಗ್ಸಿದ್ಯಾ ಅಥವಾ ರೈತರ ಆತ್ಮಹತ್ಯೆ ಗಟ್ಟಿದ್ಯಾ? ಇಲ್ವಲ್ಲ. ಆತ್ಮಹತ್ಯೆ ಮಹಾಪಾಪ ಅಂತಾರೆ, ಆದ್ರೆ ಹಸು ಈ ಮನುಕುಲಕ್ಕೆ ಒಂದು ಘೋರ ಶಾಪ. ಇನ್ನು ಹಕ್ಕೆಗಳು ಮಾಡ್ತಾ ಇದ್ದಿದ್ದಾದ್ರೆ ಮನುಷ್ಯನ ಆತ್ಮವಿಶ್ವಾಸನ ವೃದ್ಧಿಪಡಿಸೋದಕ್ಕೆ. ಆದ್ರೆ ಈಗ ಅದು ಕೂಡ ವ್ಯಾಪಾರ ಹೋಗಿದೆ. ನಾನು ಇಷ್ಟು ಕೊಟ್ಟೆ ರಾಶ್ ಕೊಡಪ್ಪ, ದೇವರೇ ವ್ಯಾಪಾರಸ್ಥನ. ಮನುಷ್ಯನ ನಂಬಬೇಕು ನಿಜ, ಆದ್ರೆ ಅವನ ಕೃಪಾಕೋಶನ ಪ್ರತ್ಯೇಕ ಸಿದ್ಧಾಂತಗಳನ್ನೆಲ್ಲ ಈಗ ನನಗೆ ಮೂಢನಂಬಿಕೆಗಳ ಜಾತಿಗಳನ್ನೇ ಹೋಗಿದೆ. ವಾಸ್ತು ಸರಿಯಿಲ್ಲ, ಒಳ್ಳೆದಕ್ಕೆ ಕಾರ್ಯದಲ್ಲಿ ಕಾರ್ಯಕರ್ತರಿಗೆ ಅವನೇ ಬದಲಾಯಿಸಕ್ಕೆ ಮನಸ್ಸು ಮುಂದೆ ಕಾರ್ಯ ನಾಡೋಣ ಅವ್ರನ್ನೇ ನಮ್ಮ ಬದುಕ ನಮಗೆ ಸಾವಿರ ಇರುತ್ತೆ. That's all my love. Sorry, I'm really sorry. ಯಾಕೆ ಯಾವ್ದಾದ್ರು ಪಾಯಿಂಟ್ ಅರ್ಥ ಆಗಿಲ್ಲ ಮತ್ತೆ ಫಸ್ಟ್ ಅಲ್ಲ, ಆಕ್ಚುಲಿ ನೀನು ಏನು ಹೇಳಕ್ ಹೊರಟಿದ್ಯಾ? ಸಾರಿ, ನೀನು ದಮ್ಮಯ್ಯ ಅಂತ ಸ್ವಲ್ಪ ಶಾರ್ಟ್ ಆಗಿ ಹೇಳೋ. ಶಾರ್ಟ್ ಓಕೆ. ನೋಡು ನಿಧಿ, ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ. ದೇವರು ಕಾಣಿಕೆ ನೀಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಮೂಢನಂಬಿಕೆ. ಇಷ್ಟೇನಾ? ಅಷ್ಟೇನೆ. ಅಪ್ಪ ತಂದೆ ನನ್ನ ಬಿಟ್ಬಿಡು. ವಿರಾಟ್ ಕೊಹ್ಲಿಗೆ ಕ್ರಿಕೆಟಲ್ ಕಾಂಪಿಟೇಷನ್, ಈ ಲಾಯರ್ಸ್ಗಳಿಗೆ ಮಾತ್ರ ಕಾಂಪಿಟೇಷನ್ ಕೊಡೋದಕ್ಕಾಗೋದಿಲ್ಲ. ಅದೆಲ್ಲ ಬಿಡು. ಮದ್ವೆಗೆ ಮುಂಚೆ ನಾನು ಹೇಗೋ ವರ್ಣಿಸ್ತಿದ್ಯಲ್ಲ, ಈಗಲೂ ಹಾಗೆ ವರ್ಣಿಸ್ತೀಯಾ? ತಪ್ಪನ್ನ ಒಂದ್ಸತಿ ಮಾಡಿದ್ರೆ ಸರಿ, ಪದೇ ಪದೇ ಮಾಡೋದು ಅಪಭ್ರಂಶವಾಗುತ್ತೆ. ತಪ್ಪನ್ನ ಒಂದ್ಸತಿ ಮಾಡಿದ್ರೆ ಸರಿ, ಪದೇ ಪದೇ ಮಾಡೋದು ಅಪಭ್ರಂಶವಾಗುತ್ತೆ ಅಂದೆ. ಇವಾಗ ನೀನು ಕವಿತೆ ಹೇಳ್ತೀಯೋ ಇಲ್ವೋ? ಅರೆ ಇಷ್ಟಕ್ಕೆ ಕೋಪನಾ? ಹೇಳ್ತೀನಿ, ಆದ್ರೆ ನೀನೊಂದು ಮುತ್ತು ಕೊಟ್ರೆ. ಮೊದಲು ಕವಿತೆ. ಮೊದಲು ಮುತ್ತು. ಕವಿತೆ. ಮುತ್ತು. ಕವಿತೆ. ಕವಿತೆ. ಮುತ್ತು. Yes. ಇದಲ್ಲ ಕವಿತೆ. ಹೋಗೋ. ಏನಿದೆ? ನೀನೆ ಕುಡಿಸು ಚಿನ್ನ ಬಳಿಗೆ ಬಾ ನನ್ನ, ನೀನೆ ಕುಡಿಸು ಚಿನ್ನ ಬಳಿಗೆ ಬಾ ನನ್ನ, ಹಂಗಂತ ಹಿಂಗಂತ ಸೇರಿಕೊಳ್ಳೋದವಂತ ದೀಪ ಸೋಯಿ ಹೊತ್ತಲ್ಲಿ ಎನ್ನೆ ಹೆಂಡುದೆ ನನ್ನ ಪ್ರಾಣ ಹಿಂಡುದೆ, ಎನ್ನೆ ಹೆಂಡುದೆ ನನ್ನ ಪ್ರಾಣ ಹಿಂಡುದೆ. ಅದನ್ನೇ ಸ್ವಲ್ಪ ಪ್ರೀತಿಯಿಂದ ಹೇಳ್ಬಾರ್ದಾ? ಹಾಲು ತಗೊಳ್ಳಿ. ಇನ್ನು ಸ್ವಲ್ಪ ಸಾಕು ಕುಡಿಯೋ. ಮೊದಲು ಹೇಳಿದ್ರೆ ಚೆನ್ನಾಗಿ. ಹೌದು, ನಾನಿನ್ನ ಏನಂತ ಕರೀಲಿ? ರೀ ಅಂತ ಕರೀಲ ಇಲ್ಲ ಹೋಗಬ ಅಂತ ಕರೀಲ? ನಿನ್ನ ಇಷ್ಟ. ಹೀಗೆ ಮಾಡ್ತೀನಿ, ಎಲ್ಲರೂ ಇರೋವಾಗ ಹೋಗಿ ಬನ್ನಿ ಅಂತ ಕರಿತೀವಿ, ನಾವಿಬ್ರು ಇದ್ದಾಗ ಹೋಗು ಬರ್ತೀವಿ. ಓಕೆನಾ? ಓಕೆ. ಕೊನೆಗೂ ನೀನು ಕವಿತೆ ಹೇಳಲೇ ಇಲ್ಲ. ನೀನು ನಂಗೆ ಮುತ್ತೆ ಕೊಡ್ಲಿಲ್ಲ. ಮೊದಲು ಕವಿತೆ. ಮೊದಲು ಮುತ್ತು. ಕವಿತೆ. ಮುತ್ತು. ಕವಿತೆ. ಮುತ್ತು. ಅಯ್ಯೋ ಬರಡ್ ಹೋಯ್ತು. ಒಳ್ಳೇದಾಯ್ತು. ಮೊದಲು ನಿಮ್ಮ ಅಪ್ಪನ ಥ್ಯಾಂಕ್ಸ್ ಹೇಳ್ಬೇಕು ನೋಡು. ಯಾಕೆ? UPS ಹಾಕ್ಸಿಲ್ವಲ್ಲ. ಇವಾಗ ಸಂತೋಷ ಆಗಿರ್ಬೋದು. 6 ಗಂಟೆ ಆಗೋಯ್ತ. ನೋಡ್ತಾ ನೋಡ್ತಾ ಯಾವಾಗಲೇ ಕಳೆದೋಗ್ಬಿಟ್ಟಂತೆ. ಇದು ಸಮಯ ಬಿರೋದಲ್ವಾ? ಬೇಕು ಅಂದ್ರೂ ಸಿಗ್ತಿಲ್ಲ, ನಿನ್ನ ಮರೆಯಕ್ಕಾಗ್ತಿಲ್ಲ, ಹುಟ್ನಾಗೋದಲ್ಲ, ಮನಸ್ಸು ಮಾತು ಕೇಳ್ತಿಲ್ಲ, ಊಟ ತಿಂಡಿ ಸೆತ್ತಿಲ್ಲ, ನಿದ್ದೆ ಕೂಡ ಬರ್ತಿಲ್ಲ, ಹಾಳಾಗೋದಲ್ಲ, ನಿನ್ನ ಮೇಲೆ ಕಂಡ ಕನ್ಸು ಕಣ್ಣೀರ್ ಪಾಲ
ಸಂಸಾರಿ ಆಗ್ಬೇಕಾದವನು ಸನ್ಯಾಸಿ ಆದ. ಬೆಳ್ತಿಂಗಳು ರಾತ್ರಿ ಕೈ ಕಟ್ ಹಾಕ್ತೀನಿ, ರಾಣಿ ಮಹಾರಾಣಿಯಾಗಿ ಸೆಟ್ಟೋರಿಯಂ ಸಾಕ್ತೀನಿ ಅಂತ ಬಂಡ್ ಮಾತಾಡೋ ಬಂಡೆ ಜನ್ಮ ಈ ಕಣ್ ಜನ್ಮ. ಪ್ರೀತಿಗಂತೂ ಬೆಲೆ ಇಲ್ಲ. ಇದ್ದು ಇದ್ದೇ ಇರೋಂಗಿರೋ ಈ ಬದುಕು ನನಗ್ ಬೇಡ. ನಾನ್ ಸಾಯ್ತೀನಿ. ಅಯ್ಯೋ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕಾಣಿಸ್ತಿದ್ದೀರಾ? ಕಾಣಿಸ್ತಿದೆಯಾ? ಏನ್ರಿ ಮಾಡ್ತಾ ಇದ್ದೀರಾ ಅಲ್ಲಿ? ಏನೂ ಇಲ್ಲ. ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ಹೇಳ್ರಿ? ಏನಿಲ್ಲ, ನಾನ್ ಸಾಯ್ತಿದ್ದೀನಿ. ಸಾಯ್ತಿದ್ದೀರಾ? ಸಾಯ್ತಾ ಇದ್ದೀರಾ? ಯಾಕೆ ಸಾಯ್ತಾ ಇದ್ದೀರಾ? ಅದನ್ನೆಲ್ಲ ನಿಮಗೆ ಯಾಕ್ರಿ ಹೇಳ್ಬೇಕು? ಏನು ಕೇಳಿಸ್ತಾರೆ ಹೇಳಿ ಬಂದೆ. ನೀವ್ಯಾಕ್ರಿ ಬರ್ತಿದ್ದೀರಾ? ಅಯ್ಯೋ ಕೇಳಿಸ್ತಾರೆ ಗಾಳಿ ಹೇಳಿ ಬಂದೆ. ನೋಡಿ, ಹತ್ರ ಬರ್ಬೇಡಿ. ನನ್ ಗಂಡಸ್ರು ನೇರ್ಕೊಂಡ್ರು ಆಗೋದಿಲ್ಲ. ಇಷ್ಟೊತ್ತಲ್ಲಿ ನಾವೇ ಕಾಣಲ್ಲ. ಹೇಳ್ರಿ ಅವಾಗಿದ್ದ ರೇಡಿಯೋ ಜಾಗಿಂದ್ರ ಒಂದೇ ಸಬ್ಜೆಕ್ಟ್ ಬಿಡ್ರಿ ಕೈನ. ಎಷ್ಟಿದೆ ನಿಮ್ಗೆ ನನ್ನ ಕೈ ಇಟ್ಕೊಳಕ್ಕೆ? ಅದ್ ಬಿಡ್ರಿ. ಯಾಕೆ ಸೇರ್ತೀರಾ? ಆ ಕಾರಣನೆಲ್ಲ ನಿಮಗೆ ಯಾಕೆ ಹೇಳ್ಬೇಕು? ಕಾರಣ ಬರ್ದಿದ್ ನಾವು ಅದೆಲ್ಲೇ ಒಂದಕ್ಕೂ ಒಂದು ಕಾರಣ ಇರುತ್ತಂತೆ. ನಮ್ ಜೊತೆಲಿರೋರು ಬಿಟ್ಟೋಗಕ್ಕೂ ಒಂದು ಕಾರಣ ಇರುತ್ತಂತೆ. ಅಷ್ಟೇ ಇವಾಗ ನಾವು ನೀವು ಭೇಟಿಯಾಗಿರೋಕ್ಕೂ ಒಂದು ಕಾರಣ ಇರ್ಬೋದು ಅಲ್ವಾ? ತಾಯಿಗೆ ಎದೆ ಹಾಲು ಕುಡಿಯೋ ಕಾರಣ ಬೇಕಾ? ಇನ್ನೊಬ್ರನ್ನ ಪ್ರೀತಿ ಮಾಡೋಕ್ಕೂ ಕಾರಣ ಬೇಕಾ? ಕರೆಕ್ಟು. ನಿಮ್ಮೊಬ್ರಿಗೆ ಡೈಲಾಗ್ ಬರೋದು ನನಗೂ ಬರುತ್ತೆ. ಯಾಕೆ ಕೋಪ ಮಾಡ್ತಾ ಇದ್ದೀರಾ? ಇಷ್ಟ ಇದ್ರೆ ಹೇಳಿ. ಇಷ್ಟ ಇಲ್ಲ ಅಂದ್ರೆ? ಇಷ್ಟ ಇಲ್ಲ ಅಂದ್ರೆ ಹೇಳಿ. ನೋಡಿ, ಸಾಯಕ್ಕೂ ಮುಂಚೆ ಸಂದೇಶಗಳನ್ನ ಉಳಿಸಿ ಸತ್ರು ಸಂದೇಹಗಳನ್ನ ಉಳಿಸಿ ಸಾಯಬಾರ್ದಂತೆ. ಅದನ್ನೆಲ್ಲ ಬಿಡಿ. ಇಷ್ಟದಲ್ಲಿ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಕಟ್ಲಾದ್ಮೇಲೆ ಕಾಗೆ ಹೋಗಿಲೆ ತರ ಆಗುತ್ತೆ ಅಂದ್ರು ಕೇಳೋಣ ಅಂತ ಬಂದೆ. ಕೇಳ್ಕೊಳ್ಳಿ. ಕೇಳಿಸ್ತಿದ್ಯಾ? ಸೋ ಫನಿ. ಲಘು ಬರ್ತಿಲ್ಲ ಅಷ್ಟೇ. ನಾನು ಯೋಗ್ಯ ಮಾಡಿಲ್ಲ. ನಾನು ಸಾಯೋಣ ಅಂತಾನೆ ಬಂದೆ. ನಿಮ್ಮನ್ನು ನೋಡಿ ನಿಮ್ ಕಷ್ಟ ಕಾರಣ ಅನ್ಕೊಂಡೆ. ನೀವು ನೋಡಿದ್ರೆ ಏನೋ ಸಾಯ ಕಂಪ್ನಿ ಕೊಡ್ತಿರೋ. ಹೇಳ್ತೀನಿ. ನನ್ನ ಹೆಸರು ಸಿರಿ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ. ಚಿಕ್ಕವಳಿದ್ದಾಗಲೇ ನನ್ನ ತಾಯಿ ಕ್ಯಾನ್ಸರ್ ಅಂತ ತೀರ್ಕೊಂಡ್ರು. ದೊಡ್ಡೋಳಾದ್ಮೇಲೆ ಅವ್ರ ಇಷ್ಟದಂತೆ ಡಾಕ್ಟರ್ ಆಗಿ ನನ್ನ ಕೈಲಾಗಿ ಸೇವೆ ಮಾಡ್ತಿದ್ದೀನಿ. ಡಾಕ್ಟರ್ ನೀವು ಜೀವ ಉಳಿಸೋ ನೀವೇ ಜೀವ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀರಲ್ಲಿ. ಹೇಳ್ತೀನಿ. ಅವತ್ತು ಜ್ವರ ಅಂತ ಒಂದು ಹುಡುಗ ಬಂದಿದ್ದ. ನೋಡೋಕೆ ತುಂಬಾ ಸುಂದರವಾಗಿದ್ದ. ಅವನ್ನ ಟ್ರೀಟ್ ಮಾಡ್ತಾ ಗೊತ್ತಾಯ್ತು ಅವನಿದ್ದು ಬರೀ ಜ್ವರ ಅಲ್ಲ, ಪ್ರೇಮ ಜ್ವರ ಅಂತ. ಹೀಗೆ ಕಾಲ ಕಳೆದಂತೆ ನಾನು ಅವನು ಸ್ನೇಹದೊಂದಿಗೆ ಸಾಕ್ತಾ ಇದ್ವಿ. ದಡ ಸೇರೋ ಮುಂಚೆನೆ ನಮ್ಗೆ ಗೊತ್ತಿದ್ದಂಗೆ ಪ್ರೀತಿ ಸಾಗರದಲ್ಲಿ ಮುಳುಗೋಗಿದ್ವಿ. ಮುಳುಗೆ ಬಿಟ್ರಾ? ಅವನು ಬದುಕಲ್ಲಿ ಮುಂಚೆಲ್ಲ ಇರ್ಬೋದು, ಆದ್ರೆ ಪ್ರೀತಿಲಿ ಬೇಡ. ನಮ್ಮನೆ ಕಡೆ ಏನೋ ನಾನು ಒಪ್ಸಿದ್ದೆ, ಆದ್ರೆ ಮೂರ್ ಮನೆ ಕಡೆ ಒಪ್ಸೋದು ಬಾಕಿ ಇತ್ತು. ಜಾತಿ ನೆಪ ಕೊಟ್ಟು ನನ್ನ ದೂರ ಮಾಡ್ದ. ಇವಾಗ ಅವ್ನ ನೆನಪಲ್ಲಿ ಇರೋಕ್ಕೂ ಆಗ್ಬೇಕು, ಸಾಯೋಕ್ಕೂ ಆಗ್ಬೇಕು, ತ್ರಿಶಂಕು ಸ್ಥಿತಿಲಿದ್ದೀನಿ. ಸಾರಿ ಮೇಡಮ್, ನಾನು ಪ್ರೀತಿ ಬರೀ ಹುಡುಗಿರಷ್ಟೇ ಕೈ ಕೊಡೋದು ಅನ್ಕೊಂಡಿದ್ದೆ. ನಮ್ಮ ಹುಡುಗರು ಏನು ಕಡಿಮೆ ಇಲ್ಲ. ನಂದು ಬಿಡಿ, ನಿಮ್ ಕತೆ ಏನು? ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಎಂದು ನಿಮ್ ಕತೆ ನನ್ನ ಕತೆ ಎರಡು ಒಂದೇ ರೀ. ನಿಮ್ ಹುಡುಗ ಜಾತಿ ನೆಪ ಹೇಳಿ ಕೈ ಕೊಟ್ಟೋದ. ನಮ್ಮ ಹುಡುಗಿ ಪ್ರೀತಿ ಪ್ರೇಮದ ನಾಟಕ ಅಡಿ ಕೈ ಬಿಟ್ಟೋದು. ಎಲ್ಲೂ ಹೋಗಿಲ್ಲ, ನಮ್ಮ ಆಫೀಸಲ್ಲೇ ನನ್ ಕಂಡ್ಕೊಂಡೇನೆ ಅದೇ ಪ್ರೀತಿ ಪ್ರೇಮದ ನಾಟಕ ಆಡ್ತಾ ಇನ್ನೊಬ್ಬ ಜೊತೆ ಸಾರಿ, ನಿಮ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ನಿಮ್ಮ ಹುಡುಗಿನ ಎಷ್ಟು ಇಷ್ಟಪಡ್ತಿದ್ರಿ? ನಮ್ಮ ತಂದೆ ತಾಯಿನ ಎಷ್ಟು ಇಷ್ಟಪಡ್ತಾ ಇದ್ದ ನಾವು, ಅವಳನ್ನು ಅಷ್ಟೇ ಇಷ್ಟಪಡ್ತಾ ಇದ್ದೆ. ಬಿಡಿ, ನನಗೆ ಮಾತಾಡ್ತಾ ನಿಂತ್ಕೊಂಡ್ಬಿಡ್ತೀನಿ. ಬನ್ನಿ, ಹೇಗಿದ್ರು ಇಬ್ರು ದೇಶ ಮುಂದೆ ಒಟ್ಟಿಗೆ ಸಾಯಣ, ಸತ್ತಿ ಸ್ವರ್ಗ ಬಂದು ಹೋಗ್ಬೋದು. ನಾನ್ ಸತ್ರೆ ನನ್ನ ತಂದೆ ಯಾರು ನೋಡ್ಕೋತಾರೆ? ಹುಡುಗಿಯರು ನೀವು ಸಾಯ್ಬೇಡಿ. ಹೇಗಿದ್ರು ಇಬ್ರು ಉದ್ದೇಶನೂ ಒಂದೇ. ನೊಂದಿದ್ದೀವಿ, ಬೆಂದಿದ್ದೀವಿ. ಪ್ರೀತಿ ಸಾಗರದಲ್ಲಿ ಮುಂದೇಳೋಣ. ನಾನು ಎಲ್ಲ ಹುಡುಗರು ಮೋಸಗಾರರು ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ನೋಡಿದ್ಮೇಲೆ ಪ್ರೀತಿ ಮೇಲೆ ನಂಬಿಕೆ ಬರ್ತಿದೆ. ನಾವಿಬ್ರು ಯಾಕೆ ಮದ್ವೆ ಆಗ್ಬಾರ್ದು? ಮದ್ವೆ ನೀವೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಏನ್ ಗೊತ್ತು ನೀನು ನನ್ನ ಬಗ್ಗೆ? ಜೀವನ ಪ್ರತಿ ಕೊನೆಪುಟದಲ್ಲೂ ಒಂದು ಹೊಸ ಅಧ್ಯಾಯ ಶುರುವಾಗುತ್ತಂತೆ. ಅದೇ ಕಾರಣಕ್ಕೆ ನಾವಿಬ್ರು ಭೇಟಿ ಆಗಿರ್ಬಾರ್ದು. ಬೇಕಾದ್ರೆ ಜೀವನ ಪೂರ್ತಿ ನಾನೇ ನಿಮ್ಮನ್ನ ಸಾಕ್ತೀನಿ.
ನಿಲ್ಸು ಸಾಕು. ಸ್ಟಾರ್ಟಿಂಗ್ ಅಲ್ಲೆಲ್ಲ ಫ್ರೀ 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 ಅಂತಾನೆ ಕರೀತೀರಾ. ಮದ್ವೆ ಆದ್ಮೇಲೆ ಕಸ ಗುಡಿಸ್ರಿ, ಪಾತ್ರೆ ತೊಳಿರಿ, ಬಟ್ಟೆ ಹೋಗ್ತೀರಿ, ಮನೆ ಕೆಲಸ ಮಾಡಿದ್ರು, ಶಾಪಿಂಗ್ ಕರ್ಕೊಂಡು ಹೋಗಿ, ಸಿನಿಮಾ ಕರ್ಕೊಂಡು ಹೋಗಿ, ಚಿನ್ನ ಕೊಡಿಸ್ರಿ ಅಂತ ಇಡೀ ದುಬಾರಿ ಮಾಡ್ಕೊಡಲ್ಲ. ಹೆಣ್ಮಕ್ಳ ಸವಾಸನೆ ಬೇಡ ನನಗೆ. ಹಂಗಂತ ಯಾರು ಮದ್ವೆನೇ ಆಗೋದಿಲ್ವಾ? ಆಗ್ತೀವಿ, ನಾವು ಇಷ್ಟಪಟ್ಟವ್ರು ಸಿಕ್ಕಿದ್ರೆ ಮಾತ್ರ. ಹಂಗಂದ್ರೆ ನಾನಂದ್ರೆ ಇಷ್ಟ ಇಲ್ವಾ ನಿಮ್ಗೆ? ಚಿಚಿ ಇಲ್ಲಪ್ಪ, ನಂಗೆ ಟೇಸ್ಟ್ ಇದೆ. ಹೋಗು, ನಾನು ಆಗಲೇ ಸ್ವಲ್ಪ ಸ್ವರ್ಗ ಸೇರ್ಕೊಂಡಿರ್ತಿದ್ದೆ, ನನ್ನನ್ನು ಯಾಕೆ ತಡ್ದೆ? ಈಗಲೇನು ಕಾಲ ಮಿಂಚಿಲ್ಲ, ಮುಂದುವರ್ಸಿ. ನಿಮ್ಗೆ ಗೊತ್ತಾ, ಸೂರ್ಯೋದಯಕ್ಕೂ ಮುಂಚೆ ಸೂರ್ಯಾಸ್ತಮ ಆದ್ಮೇಲೆ ಸಮಯ ಪ್ರಶಸ್ತ ಕಾಲ ಅಂತೆ. ಹಂಗಂದ್ರೆ ಡೂ ಅಂತಿ. ಅದೇ ಸೂರ್ಯ ಕಮ್ಮಿ, ಅದೇ ಸೂರ್ಯ ಹೋಯ್. ಆ ಪ್ರಶಸ್ತ ಸಮಯ ಅಲ್ಸ ಕಮ್ಮಿ, ಆ ಗಂಡ ಸಾಯ್ತು. ಪ್ಲೀಸ್ ನನ್ನ ಮದ್ವೆ ಮಾಡ್ಕೊಳ್ರಿ. ಕೆಲಸ ಮಾಡ್ಬೋದು. ನಿಂತ್ಕೊಳ್ಳಿ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಸತ್ತೋಗ್ತೀರಾ. ಏನು ಒಂದೇ ಮುಂದೆ ನೋಡೇ ಬಿಡೋಣ. ಸಾಯಿಲೇ ಇಲ್ಲ, ಇನ್ನೂ ಒಂದು ಹೆಜ್ಜೆ ಇಡ್ಬೇಕಾ? ನೋಡೇ ಬಿಡೋಣ. ಸತ್ತೋಗ್ಬಿಟ್ಟು ಹೆಲ್ಪ್ ಮಾಡೋಣ. ಸಾಯಕ್ಕೆ ಬಂದಿದ್ದೀವಂತೆ, ತಿರುಗಾಡ್ತಕ್ಕ ಸತ್ತೋಗ್ಬಿಡ್ತೀನಿ. ನಿಂತ್ಕೊಳ್ರಿ, ನಿಂತ್ಕೊಳ್ರಿ. ನಿಂತ್ಕೊಳ್ಳೋ. ಕಡಿಮೆ ಆಗ್ತಿದೆ. ಸಂದರ್ಭಗಳಿಗೆ ತರ ಸಾಥ್ ಕೊಟ್ಟಾಗಲ್ಲ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ನನಗೆ ಭಯ ಆಗ್ತಿದೆ. ಭಯ ಯಾಕೆ? ನಾನು ಇಲ್ಲೇ ಇದ್ದೀನಲ್ಲ. ಕೇಳಿಸ್ತಾ ಇದೆಯಾ? ಅದು ನನ್ನ ಹೃದಯದ ಬಡಿತ ಚಿನ್ನ. ಅದಲ್ಲ ನನ್ನ ಹೃದಯದ ಬಡಿತ, ಅದು ನನ್ನ ರೂಮ್ ಬಾಗಿಲು ಬಡಿತ. ನಾನು ಹೋಗಿ ನೋಡ್ಕೊ ಬರ್ತೀನಿ ಯಾರು ಅಂತ. ಯಾರೇ ಬಂದಿದ್ರು ಹೇಳ್ಬಿಡು, ನಾಳೆ ಬಾ ಅಂತ. ಸುಂದರಿಯೇ ಎಲ್ಲರಿ ಸುಂದರಿಯೇ ಎಲ್ಲರಿ ಸುಂದರಿಯೇ ಎಲ್ಲರಿ ಸುಂದರಿಯೇ ಸುರಕೋಮಲೆಯ ರಂಗು ಪ್ರತಿ ನಾಚಿಸುವ ನಿನಗೊಂದು ಸುರಕೋಮಲೆಯ ರಂಗು ಪ್ರತಿ ನಾಚಿಸುವ ನಿನಗೊಂದು ನಿನ್ನಂದ ನೋಡಿ ನಾನಾದ ನೋಡಿ ಹೊರಬಾಗೆ ನನ್ನ ಮುದ್ದಿನ ರಾಣಿ ನಿನ್ನಂದ ನೋಡಿ ನಾನಾದ ನೋಡಿ ಹೊರಬಾಗೆ ನನ್ನ ಮುದ್ದಿನ ರಾಣಿ ಎಲೈ ಸುಂದರನೇ ಎಲೈ ಸುಂದರನೇ ಗಜಗಾಂಭೀರ್ಯದ ನಿನ್ನ ನಡೆಯು ಹಸಿಗಂಬುಲಿಯ ನಿನ್ನ ಬಲವು ಗಜಗಾಂಭೀರ್ಯದ ನಿನ್ನ ನಡೆಯು ಹಸಿಗಂಬುಲಿಯ ನಿನ್ನ ಬಲವು ನಿನ್ನ ರೋಷಾವೇಶಕ್ಕೆ ನನ್ನ ಎದರುವನ್ನು ಅರ್ಪಿಸಲು ನಾವು ಬರುತ್ತಿರುವೆ ಎಲೈ ಸುಂದರನೇ ಎಲೈ ಸುಂದರನೇ ಎಲೈ ಸುಂದರಿಯೇ ಎಲೈ ಸುಂದರಿಯೇ ಸೂರಿ, ಅಲ್ಲಿ ಯಾರು ಇಲ್ಲ. ಹೌದಾ? ನಿಧಿ, ಒಂದು ನಿಮಿಷ ನಾನು ಹೋಗಿ ನೋಡ್ತೀನಿ ಯಾರು. ನಿಮ್ಮ ಮನೇಲೆಲ್ಲ ನಿಂತರನೇ ಕಡೆ, ಯಾರು ಕಾಮನ್ ಸೆನ್ಸ್ ಇಲ್ಲ. ನಿಧಿ, ನಿಮ್ಮ ಮನೇಲಿ ದೇವ್ರ ಕಡೆ ಏನಾದ್ರು ಇದೆಯೇ? ಯಾಕೋ ಏನಾಯ್ತು? ಮತ್ತೆ ಯಾರು ನಿಮಗೆ ಬಾಕಿ ಕಟ್ತಾರೆ ನಿನ್ನೆ? ಸುಮ್ಮನೆ ಏನೇನೋ ಹೇಳಿ ಹೆದರಿಸ್ಬೇಡ ನೀನು. ಹೋಗ್ಲಿ ಬಿಡು. ಹಾಗೆ ನಿಧಿ, ಆಗ್ಲೇ ನಾನು ಎಲ್ಲಿದ್ದೆ? ರೋಮಾಂಚ. ಅದಲ್ವೇ, ಹಾ, ನಾನು ನಿಮ್ಗೆ ಕವಿತೆ ಹೇಳ್ತೀನಿ ಅಂತಿದೆಯಲ್ಲ. ನೀನು ನಕ್ಕಾಗ ನಂದಿನಿ ಹಾಲಿನಗೆನೆ ನಾಚ್ಕೊಂಡ ಕಾಣ್ತೀಯ. ನಾನು ನೀನ್ ನಕ್ಕಾಗ್ಲೇ ಮುಂಗುರುಳನ್ನು ನೇವರಿಸಿದಾಗ ತಿಳಿ ನೀರಿನಲ್ಲಿ ಚಂದ್ರ ಕಂಡ ಹಾಗೆ ಕಾಣ್ತೀಯ. ಎಳ್ನೀರು ಎಳ್ನೀರಲ್ವೇ? ತಿಳಿ ನೀರು. ನೀನು ನನ್ನ ಕಣ್ಣಲ್ಲಿ ಕರೆಯೋದು, ನನ್ನ ಕನಸಲ್ಲೂ ಕೆಣಕುತ್ತೆ, ನನ್ನ ನೆನಪಲ್ಲೂ ಸದಾ ಕಾಲ ಇರ್ತತೆ. ಆಕಾಶ ನೋಡಿದಾಗ ಚುಕ್ಕಿ ತಾರೆಯಾಗಿ ಮಿನುಗುತ್ತೆ. ಭೂಮಿ ಇವ್ನು ಯಾವಾಗ್ಲೇ ಬಂದ? ನಂಗೇನೋ ಗೊತ್ತು. ನಂಗೇನ್ರಿ ಗೊತ್ತು, ನಾನು ಅವಾಗಿಂದ ನಿನ್ ಜೊತೆನೇ ಇಲ್ವಾ? ಹೌದಲ್ಲ? ಯಾವಾಗಪ್ಪ ಬಂದೆ ನೀನು? ಅದೇ ಆ ಬಾಕ ತೆಗ್ದಲ್ಲ, ನೀವು ಹಿಂದೆನೆ ಬಂದೆ, ಗೊತ್ತೇ ಆಗಿಲ್ಲ ದೊಡ್ಡವ. ಹೌದಪ್ಪ, ನಾನ್ ದಡ್ಡನೆ. ಅಂದಾಗೆ ನಿನ್ನ ಹೆಸರೇನಂತ ಹೇಳು. ಮದ್ವೆಯಲ್ಲಿ 3 ಸಲ, ಎಂಗೇಜ್ಮೆಂಟ್ ಅಲ್ಲಿ 2 ಸಲ, ಏನ ನೀನ್ ಒಬ್ಬಟ್ಟು ತಿಂದಿದ್ದು ಹೇಳ್ತಾ ಇದೀಯಾ? ಅಲ್ಲ ನನ್ನ ಹೆಸರು. ಈ ಫಸ್ಟ್ ನೈಟ್ ಬಂದ್ಬಿಟ್ಟಿದ್ಯಲ್ಲಪ್ಪ, ಒಂದ್ ಅರ್ಧ ಒಬ್ಬಟ್ಟು ಎಕ್ಸ್ಟ್ರಾ ಕೊಡಿಸ್ತೀನಿ. ಇನ್ನೊಂದ್ಸತಿ ನಿನ್ನ ಹೆಸರು ಹೇಳ್ತೀಯಾ?
ಆಜ್ಕಲಿ ನನ್ನ ಹೆಸರು ಸಿಬ್ಬು ಅಂತ. ಇಷ್ಟೊತ್ತಲ್ಲಿ ನಿಮಗೆ ಏನಕ್ಕಪ್ಪ ಬಂದೆ? ಅದು ಕರೆಂಟ್ ಹೋಗಿದ್ದ ಒಬ್ನೇ ಭಯ ಬುಗ್ಗಿ ಬಂದ್ಬಿಟ್ರೆ ನಿನ್ಗಿಂತ ಯಾವ್ದಕ್ಕೂ ಭಯ ಬರ್ಬೇಕು. ಸುಬ್ಬು ನೀನ್ ಯಾಕೋ ಅಷ್ಟೊತ್ತಲ್ಲಿ ಬರಕ್ ಹೋದೆ? ಇನ್ನು ಸ್ವಲ್ಪ ಪ್ರೀತಿಯಿಂದ ಕೇಳೆ. ಸುಬ್ಬು ನೀನ್ ಯಾಕಪ್ಪ ಇಷ್ಟೊತ್ತಲ್ಲಿ ಬರಕ್ ಹೋದೆ? ಇಲ್ಲೇ ಆಚೆ ಕಳ್ಸಿದ್ರೆ ಮುದ್ದು ಮಾಡಿ ಕತೆ ಕೇಳ್ತಾ ಇದ್ದೇನೆ. ಕತೆ ಕತೆ ಬೇಕು ನಿಂಗೆ ಯಾಕೆ ಕತೆ ಬೇಕು? ನನಗೆ ಭಾವನ ಕತೆ ಬೇಕು. ಏನ ಲೇ ನನ್ ಬಾಮ ಇದ್ದಂಗೆ ಭಾವನ್ ಕತೆ ಬೇಕಂತ ಕಡೆ ಹೇಳೆ. ಸುಬ್ಬು ಬಾವ ಕೋಪ ಬಂದಿದೆ, ಹೋಗಿ ಸಾರಿ ಕೇಳು. ಹೌದಾ ಬಾವಾ? ಇಲ್ಲಪ್ಪ ನನ್ ಕೋಪನ ಕಡೆ ಇಲ್ಲ. ಆಗ ಭಾವನ್ಗೆ ಕೋಪ ಇಲ್ಲ ಅಂದೆ. ಈ ಕತೆ ಹೇಳು. ನೀನೊಂದು ಸಾರಿ ಕೇಳು. ನನಗೆ ಸಾಯಂಕಾಲ ಮೂರೇ ಇಲ್ಲ, ನಾಳೆ ಬೆಳಗ್ಗೆ ಹೇಳ್ತೀನಿ. ನೀನು ಕತೆ ಹೇಳು. ಸರಿ ಕುತ್ಕೋ ಬಾ, ಹೇಳ್ತೀನಿ. ಸುಬ್ಬು ಕರೆಂಟ್ ಬಂತು ಕಣೋ, ಹೋಗಿ ಮಲ್ಕೊಳ್ಳೋ. ನಿಮ್ಮ ಕತೆ ಹೇಳು, ಆಮೇಲೆ ಮಾಡ್ಕೊಂತೀನಿ. ಸರಿಯಾಗಿ ಕೇಳಿಸ್ಕೋ. ಒಂದ್ ಊರಲ್ಲಿ ದೊಡ್ಡ ಕಾಡಿತ್ತಂತೆ. ಆ ಕಾರ್ಡ್ ಸ್ವಲ್ಪ ಚಿಕ್ಕದ್ ಮಾಡ್ಕೊಳಕ್ಕಾಗಲ್ವಾ? ಆ ಚಿಕ್ಕ ಕಾಡಲ್ಲಿ ಒಂದು ಪುಟ್ಟ ಹುಡುಗ ಇದ್ದಂತೆ. ಕಾರ್ಡ್ ಅಷ್ಟೇ ಚಿಕ್ಕದಿರ್ಲಿ ಅಂದ ಕಡೆ ಮನುಷ್ಯನ ಚಿಕ್ಕವನ್ ಹಾಕ್ಬೇಕ. ಯಾರು ಈ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾರೋ ಅಂತ ಹೋಗ್ಸೋಕೋ ಕತೆ ಬೇಗ ಮುಂದೆ ಬಿಡುತ್ತೆ. ನನಗೆ ಕತೆ ಹೇಳಬೇಡ. ಆ ಹುಡುಗ ದಾರಿಲಿ ಹೋಗುವಾಗ ತಪ್ಪಿಸ್ಕೊಂಡ್ಬಿಡ್ತಾನಂತೆ. ಆಮೇಲೆ ಅಲ್ಲಿರೋ ಪ್ರಾಣಿಗಳನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊತಾನಂತೆ. ಆಮೇಲೆ ಹುಡುಗ ಇರೋದು ಟೈಗರ್ಗೆ ಇಷ್ಟ ಇರಲ್ಲ, ಅದಕ್ಕೆ ಹುಡುಗ ಟೈಗರ್ ಸಾಯಿಸ್ಬಿಡ್ತಾನೆ ಅಷ್ಟೇ. ಅಯ್ಯೋ ಪೆದ್ದಿ ಅಕ್ಕ, ಇದು ಜೈಲ್ ಸ್ಟೋರಿ. ನಾನು ಇಬ್ಬರು ಸತಿ ನೋಡಿದ್ದೀನಿ. ಅಪ್ಪ ಸುಬ್ಬು ಇವತ್ತು 21ನೇ ಸತಿ ನೋಡಿ ಮಲ್ಕೊಂಡ್ರು. ಸರಿ ಸುಬ್ಬು, ನೀನ್ ಯಾವ ತರ ಕತೆ ಬೇಕು ಹೇಳು, ಅದೇ ತರ ಕತೆ ಹೇಳು. ನನಗೆ ಬಾಹುಬಲಿ ತರ ಕತೆ ಬೇಕು. ಅದಕ್ಕೆ ರಾಜಮೌಳಿನೇ ಬರ್ಬೇಕು. ನಮ್ಮವ ಸುಬ್ಬು ನೀನು ಬಾಹುಬಲಿ ಪಾರ್ಟ್ 3 ನೋಡಿಲ್ಲ? ಬಾರಿ ಕತೆ ಹೇಳ್ತೀನಿ. ಈ ಬಾಹುಬಲಿನಲ್ಲಿ ಕಟ್ಟಪ್ಪ ಅಂತ ಬರ್ತ ಗೊತ್ತಾ? ಅದೇ ಗೋಡ. ಬುದ್ಧವಂತ ಕಣ ನೀನು. ಆ ಕಟ್ಟಪ್ಪನ ಪಾರ್ಟ್ 3 ನಲ್ಲಿ ಯಾವಾಗ್ಲೂ ಬಾಗಿಲಿಂದ ಆಚೆನೆ ಕಟ್ಟಾಕ್ತಿದ್ರು ಅಂತ ಕಣ. ಅಯ್ಯೋ ಕಾಟ ಸತ್ತು ಬಾರೆ. ಏನ್ ಗೊತ್ತಾಗಲ್ಲ ರೀ. ಏನ್ ಎಲೆ ಮಗುವಿನ ಹೋಗ್ತಾನೆ ಬಾರೆ. ಎಷ್ಟೊತ್ತು ಅಂತ ಕಟ್ತಾನೆ? ಒಂದ್ 5 ನಿಮಿಷ ಅದ್ರ ಹೋಗ್ಬಿಡ್ತಾನೆ. ನಿಧಿ ನಿಧಿ ಮತ್ತೆ ಯಾಕೋ ಬಂದೆ ನೀನು? ಬಾವ ಹಚ್ಕಲಿ ಬಾವಲಿ ಪಾಟ್ಯಲ್ಲಿ ಕಟ್ಟಪ್ಪ ಹೀಗೆ ಬತ್ತೆ ತೆಕ್ಕೊಂಡ್ಬಂದಿದ್ದಂತೆ. ಎಂತ ಹೆಂಡತಿ ಎಂತ ಕಾಮಯ್ಯ, ನಾನೇ ಪುಣ್ಯವಂತ. ಅಕ್ಕ ಬಾವ ಕಾಲಿ ಬರ್ತದೆ ಕಾಮಿಡಿ. ಬಿಡಿ ಸುಬ್ಬು ಬಾವ ತುಂಬಾ ಕೋಪ ಬಂದಿದೆ. ನೋಡು ಹೆಂಗೆ ಮಾಡ್ತಿದ್ದಾರೆ. ಈಗ ಮಲ್ಕೊಳ್ಳೋ. ನನಗೂ ಕೋಪ ಬಂದಿದೆ. ನಿಮ್ಮ ಕತೆ ಹೇಳು, ಆಮೇಲೆ ಹೋಗ್ತೀನಿ. ರೀ ಹೋಟೆಲ್ ಅಷ್ಟೊಂದೆಲ್ಲ ಕತೆ ಕಟ್ತಿರಲ್ಲ, ಇಲ್ಲೊಂದು ಕತೆ ಹೇಳಕ್ಕಾಗಲ್ಲ? ನನ್ ಗುಡಿಗೆ ತಂದ್ಯಾ? ಸರಿ ನೋಡ್ತಾ ಇರು. ಹೀಗೆ ಈ ಕತೆ ಹೇಳೋದು ಹೇಗೆ ಅಂತ ತೋರಿಸ್ತೀನಿ. ಸುಬ್ಬು ಸರಿಯಾಗಿ ಕೇಳಿಸ್ಕೊ. ಒಂದ್ ಊರಲ್ಲಿ ಒಬ್ಬ ಇರ್ತಾನೆ. ಒಬ್ಬನೇ ಏನ್ ಮಾಡೋದು ಅಂತ ಅವನು ಸ್ವಲ್ಪ ಆಮೇಲೆ ಇನ್ನೇನು ಅಷ್ಟೇ ಕಣ ಕತೆ. ಒಂದ್ ಕತೆ ನೋಡಿದ್ದೀನಿ ಏನು ಗೊತ್ತಾಗಲ್ಲ ಅಂತ ನನ್ನ ಪ್ರೊಫೆಷನ್ ಇಟ್ಕೊಂಡು ಕಿಂಡಲ್ ಮಾಡ್ತಾರಲ್ಲ. ನೀನ್ ಕತೆ ಹೇಳಿದ್ರೆ ಅವ್ನು ಹಂಗೆ ಹೇಳೋದು ಅಲ್ವೇನೋ ಸುಬ್ಬು? ಹೌದಕ್ಕ. ಹೌದಾ? ಸರಿ ಹಾಗಿದ್ರೆ ನೋಡ್ತಾ ಇರು. ಈ ಸತಿ ನಾನ್ ಕತೆ ಹೇಳಲ್ಲ, ಅವನ ಕೈಯಲ್ಲೇ ಕತೆ ಹೇಳಿಸ್ತೀನಿ. ಏನು ಕೈಯಲ್ಲ? ಮೆಂಟು ಸರ್ ಬಾಯಲ್ಲಿ. ಸುಬ್ಬು ನೀನ್ ಅಲ್ಲಿ ಕೂತ್ಕೊಂಡು ಕತೆ ಕೇಳಿ ನೋಡ್ತಾ ಇರು. ಅಲ್ಲ ಬಾವ, ಅಲ್ಲೇ ಬಾ ಮೈದ. ಬಾವ ಒಂದೂರಲ್ಲಿ ಒಬ್ಬ ಕಳ್ಳ ಇರ್ತಾನೆ. ಒಬ್ಬನೇ ಮಾಡೋದು ಅಂತ ಅವನು ಸತ್ತೋಗ್ತಾನ? ನಾನು ಹೇಳಿದ್ದು ಕಳ್ಳ ಒಬ್ಬ ಇರ್ತಾನೆ.
ಮನುಷ್ಯರಲ್ಲ. ನೋಟಿಸ್ ಪಾಯಿಂಟ್. ಆ ಕಳ್ಳ ಒಂದು ಅಮಾವಾಸ್ಯೆ ರಾತ್ರಿ ದಿನ ಒಂದು ದೊಡ್ಡ ಬಂದೆಗೆ ಕಳ್ತನ ಮಾಡೋದಕ್ಕೆ ಅಂತ ಹೋಗ್ತಾನೆ. ಸುಬ್ಬು ಸರಿಯಾಗಿ ನೋಡೋ, ಕಲ್ಲು ಅಡ್ಡ ಇತ್ತು ಅಂತ ಎತ್ತಿಗೆ ಪಕ್ಕ ಹಾಕಿದ್ರು ಅಲ್ವೇನ್ರಿ? ನಿಧಿ, ನೀನ್ ಈ ತರ ಡಿಸ್ಟರ್ಬ್ ಮಾಡಿದ್ರೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಸುಬ್ಬು ನಿಮ್ ಬಾಬಾಗೆ ಇಷ್ಟವಾಗತ್ತಂತೆ, ಸುಮ್ಮನೆ ಕುತ್ಕೊಂಡು ನೋಡೋ. ಬಾವ ನನಗೆ ಬಿಸ್ಕೆಟ್ಟು. ಏನಿದೆ ಏನೇ ಒಂದು ಗೋಳು. ನನ್ನೇನ್ರಿ ಕೇಳ್ತೀರಾ? ನೀವು ಉಂಟು, ನಿಮ್ ಬಾಬಾಯಿನ ಉಂಟು. ಅವನ್ಗೆಲ್ಲ ಕತೆ ಹೇಳಿಸ್ತೀನಿ ಅಂದ್ರೆ ಮಾಡಿ ಇವಾಗ. ಮಾಡ್ತೀನಿ. ಸುಬ್ಬು, ನಿನ್ಗೆ ಕತೆ ಬೇಕೋ ಬಿಸ್ಕೆಟ್ ಬೇಕೋ? ನಂಗೆ ಎರಡು ಬೇಕು. ಹಾಗಿದ್ರೆ ನೀನು ಅಲ್ಲಿ ಕೂತ್ಕೊಂಡು ಕತೆ ಬರ್ತಾ ಇರೋ, ನನಗೆ 3ನೇ ಕೊಡು. ರಾಮೇಶ್ ಪ್ರಾಮಿಸ್. 100% ಯಾಕಲ್ಲ ಮಾಡ್ಬೇಡ. ಇಲ್ಲ ಬಾವ. ಬಾವ ದಾಟಿದ್ದೆ. ಶಬಾಷ್. ಸುಬ್ಬು, ನಿನಗೆ ಕತೆ ಅರ್ಥ ಆಗ್ಬೇಕೇನಾ? ಹಾಗಿದ್ರೆ ನಾನೇನ್ ಮಾಡ್ದೆ ಹೇಳು ನೋಡೋಣ. ಕಳ್ತನಕ್ಕೆ ಬಂದೆ, ಆಪಲ್ ತಿಂದೆ, ಐಕ್ಯೂ ತಿಂದೆ, ಸೆಂಟ್ ಕದ್ದೆ, ವಾರದಿತ್ತು ಸಿಕ್ಕಾಕೊಂಡ್ಬಿಟ್ಟೆ. ಶಬ್ಬಾಷ್ ಕಣ, ಕೊನೆಗೂ ನನ್ನ ಭಾವ ಅಂತ ಪ್ರೂವ್ ಮಾಡ್ಬಿಟ್ಟೆ. ನೀನು ನೋಡಿದ್ದೇನೆ, ನಿಧಿ ಹೇಗೆ ಹೋಗ್ತಾ ಇಲ್ಲ. ನಿಧಿ, ಸುಬ್ಬು, ನಿಮ್ಮ ಅಕ್ಕ ಮಲಗ್ಬಿಟ್ಲೇನೋ? ಓ ಆಗ್ಲೇ ಬಾವ ಇವನ್ನೇನ್ ಮಾಡ್ದೆ? ಅವನಾದ್ರೂ ಬದುಕೊಳ್ಳಿ ಬಿಟ್ಬಿಡು. ಸುಬ್ಬು, ನೀನ್ ಯಾಕೋ ಇನ್ನು ಮಲಗಲಿಲ್ಲ? ಬಾವ ಹಚ್ಕಲಿ ಕತೆ ತುಂಬಾ ಚೆನ್ನಾಗಿತ್ತಲ್ಲ, ಇಲ್ಲೆಲ್ಲ ಆಗ್ಬಿಟ್ಟಿದ್ದೆ. ಬಾವ ಇನ್ನೊಂದು ಕತೆ. ಇನ್ನೊಂದು ಕತೆ. ಆಕ್ಚುಲಿ ಒಂದು ಊರಲ್ಲಿ ಬಾವ ಬಾಮೈದ ಇರ್ತಾರೆ. ನಮ್ದರ. ಹಾ, ಆದ್ರೆ ಆ ಬಾವನ್ಗೆ ಆ ಬಾಮೈದನ್ ಕಂಡ್ರೆ ಇಷ್ಟ ಇರೋದಂತೆ ಕಣೋ. ಅದಕ್ಕೆ ಅವನ್ ಕತ್ತಿಸ್ಕಿ ಸಾಯಿಸ್ಬಿಡ್ತಾರೆ. Deva
ದೆವ್ವ ಬಂದಿತು. ಯಾಕೆ ನನಗೆ ಯಾಕೆ ಈ ತರ ಕಾಟ ಕೊಡ್ತಾ ಇದ್ದೀರಾ? ಮೋಸ ಮಾಡ್ದ. ನೀನಾದ್ರೂ ನನ್ನನ್ನು ಮದುವೆ ಆಗೋ. ದೇವನೇನಾದ್ರೂ ಮದುವೆ ಆಗಕ್ಕಾಗುತ್ತ ನೀವೇ ಹೇಳಿ. ಇಲ್ಲಿರೋ ಭೂತನ ಬೆಳ್ಳಿ ಕಟ್ಕೊಂಡಾಗಾಯ್ತು. ನನ್ನೇ ಭೂತ ಅಂತ್ಯ. ನನ್ನ ಭೂತ ಅಂದವರೆಲ್ಲ ಗೋತ. ಅಕ್ಕ ಮೊಯ್ನಿ ಅಕ್ಕನ ಬಿಟ್ಬಿಡಿ ನಾನು ಹೋಗ್ತೀನಿ. ಅಕ್ಕ ಅಂದಿದ ತಕ್ಷಣ ಬಿಡ್ತೀನಿ ಅನ್ಕೊಂಡಿದ್ಯಾ? ಕಟ್ಟೋ ತಾಳಿನ. ಅಪ್ಪ ಬಲ್ಮುರಿ ಗಣೇಶ ಬೆಟ್ಟ ಇದ್ದಿದ್ದ ನನಗೆ ಬೆಟ್ಟ ಎಲ್ಲ ಕರ ಮಾಡಿಸ್ತೀನಿ, ಕಾಪಾಡ್ಬಿಡಪ್ಪ. ಇದು ಯಾವ್ದಾದ್ರು ಶಾಪನಪ್ಪ ನನಗೆ. ಯಾಕೆ ಹುಡುಗರ ಮಾತಾಡ್ತಾ ಇದ್ದೀರಾ? ನೀ ಬೆಳಗ್ಗೆ ಬಂದಿಲ್ಲ ಸಾಯ್ತಿದ್ದ ಇದು ಸತ್ತಿಲ್ವಾ? ಅಕ್ಕ! ಸೇಮ್ ನಿಂತಿರೋ ಬಿಳಿ ಬಟ್ಟೆ ಹಾಕೊಂಡು ಅದು ಬೆಳಗ್ಗೆ ಸಹಾಯಕ್ಕೆ ಬಂದೆ ಅಂತ ನಿಮ್ಗೆ ಗೊತ್ತು. ಅದಾ ಆಗ್ಲೇ ಗಾಡಿ ಏನಾಗ್ತಿದ್ರೆ ಆಗ್ಬಿಡ್ತೆ. ಹಾಗಾದ್ರೆ ನೀವು ಕೂತಾರ? ಇಲ್ಲ ಕಣೋ, ಪ್ರೇತಾತ್ಮ. ಅಂಕಲ್ ಅವಳು ಯಾರು ನಿಮ್ಮ ಮಗಳ? ಇಲ್ಲ ಕಣೋ, ಅವಳ ಮಗಳ ತರ. ಅಂಕಲ್ ಮಗಳ ತರ ಅಂತೀರಾ? ಮದ್ವೆ ಕೂತ ಬಿಟ್ಬಿಟ್ಟಿದ್ದಾರೆ, ಕಾಪಾಡಿ ಅಂಕಲ್. ಸಿರಿ ಏನಮ್ಮ ಈ ಕತೆ? ಗೋಪು, ನಾವು ಪರೀಕ್ಷೆ ಮಾಡಿರೋ ಎಲ್ಲ ಹುಡುಗರಿಗಿಂತ ಇವನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾನೆ. ಅದು ಅಲ್ಲದೆ ಆಗ್ಲೇ ನಾನು ಸಾಯೋ ನಾಟಕ ಮಾಡಿದಾಗ ನನ್ನ ಕೈ ಹಿಡಿದು ನನ್ನ ಮನ್ಸು ಕೂಡ ಗೆದ್ದಿದ್ದಾನೆ. ನಾನಂತೂ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ, ಮದ್ವೆ ಅಂತಾದ್ರೆ ಇವನ್ನೇ ಅಂತ. ಅಪ್ಪ ಜನಾರ್ದನ, ಹುಡುಗಿರ್ ಕೈ ಕೊಟ್ರೆ ಗಡ್ಜಬೇಕು ಶಾಪ ಅಂತ ಕೇಳಿದ್ದೆ. ಹುಡುಗಿರ್ ಕೈ ಹಿಡಿದ್ರು ಶಾಪನ? ನಮ್ ಸಿರಿ ಮುಕ್ತ ಸಂತೋಷ ನೋಡು. ಲೋ ಹುಚ್ಚಪ್ಪ, ಎಲ್ಲೋ ಇದ್ದೆ ಈ ದಿವಸ ಅಂತೂ ಇಂತೂ ನಮ್ ಸಿರಿಗೊಬ್ಬ ಒಳ್ಳೆ ಗಂಡ ಸಿಕ್ತಂಗ ಆಯ್ತು. ಗಂಡನ? ಯಾಕೋ ನಮ್ ಸಿರಿಗೆಲ್ಲ ಕಮ್ಮಿ ಜೀವನ ಇಲ್ಲ. ಅದಕ್ಕೆ ಹೇಳ್ತಿರೋದು, ನೀನೇನಾದ್ರು ಬೇಗ ಸತ್ರೆ ನಾನೇ ಮುಂದೆ ನಿಂತು ಇಬ್ಬರಿಗೂ ಮದುವೆ ಮಾಡಿಸ್ತೀನಿ. ಈಗ ಹೆಂಗೆ ಕತೆ? ನೀನೇ ಸಾಯ್ತೀಯೋ ಅಥವಾ ನಾನೇ ಸಾಯಿಸ್ಲೋ? ಇಲ್ಲ ನಾನು ಮನೆ ಹೋಗ್ಬೇಕು, ಬಿಟ್ಬಿಡಿ. ನೀನಮ್ಮ ಸಿರಿ, ನಾನು ಮಾತಾಡ್ತಾ ಇದ್ದೀನಲ್ಲ, ನೋಡೋ ಹೇಗೆ ಒಪ್ಪಿಸ್ತೀನಿ ಅಂತ. ಲೋ ಹುಚ್ಚಪ್ಪ, ಈ ದೇವಗಳು ಭೂತಗಳು ಒಂದ್ಸರಿ ಆಸೆ ಪಟ್ಬಿಟ್ರೆ ಅದನ್ನ ಈಡೇರಿಸ್ಕೊಳ್ಳೋ ತನಕ ಬಿಡೋದಿಲ್ಲ. ಅರ್ಥ ಆಯ್ತಾ? ಅರ್ಥ ಆಗ್ಲೇಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ನನ್ನ ಬಿಟ್ಬಿಟ್ಟಿದ್ರೆ ಮನೇಲಿ ನಮ್ಮ ಅಪ್ಪ ಅಮ್ಮ ಕೈ ತರ್ತಾರೆ, ಹೋಗ್ಬೇಕು. ಆಗ್ಲೇ ಸಾಯಕ್ ಬಂದಾಗ ನೆನ್ಪಾಗಿಲ್ವಾ ನಿಮ್ಮ ಅಪ್ಪ ಅಮ್ಮ ನಿನಗೆ? ನಾನು ಪಕ್ಕದ ದೂರದಲ್ಲಿ ಇದ್ರು, ಸಾವನ್ನದಲ್ಲಿ ಸಮಸ್ಯೆಯಿಂದ ಆರಿಸ್ಕೊಂಡ್ಬಿಟ್ಟೆ. ಈಗ ನನ್ನ ತಪ್ಪನೆ ನೆರವೇರಿದೆ, ನಾನು ಬಿಟ್ಬಿಡಿ, ನಾನು ಹೋಗ್ತೀನಿ. ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ ಮಾನ ಮರ್ಯಾದೆ ಗೆದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡೆ. ಆಗೊಂದು ಸ್ವಲ್ಪ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಬದುಕ್ಬೋದಾಗಿತ್ತು. ಆ ಸಾಲವನ್ನು ಹೇಗೋ ತೀರ್ಸ್ಬೋದಾಗಿತ್ತು. ಲೋ ಹುಚ್ಚಪ್ಪ, ಕುದಿಯೋಗಿರಲ್ಲಿ ಹೇಗೆ ನಮ್ಮ ಮುಖದ ತುಂಬ ಕಾಡಲ್ವೋ ಹಾಗೆ ಕೋಪದಲ್ಲಿ ಹತಾಶೆ ನಾವು ಏನ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಈ ಚಿತೆಗೂ ಚಿಂತೆಗೂ ಒಂದು ಸೊನ್ನೆ ಅಷ್ಟೇ ವ್ಯತ್ಯಾಸ. ಚಿತೆ ನಮ್ ದೇಹ ಸುಟ್ರೆ ಚಿಂತೆ ನಮ್ ಜೀವನನೇ ಸುಟ್ಬಿಡತ್ತೆ ಕಣೋ. ಅರ್ಥ ಮಾಡ್ಕೊಳ್ಳೋ. ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಸರಿ, ಏನಮ್ಮ ಮಾಡೋಣ? ಗೋಪು, ಬಾಯಿ. ದೇವಗಳೇನೋ ಸ್ಕೀಮ್ ಹಾಕ್ತೀವಿ. ನಾವೀಗ ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನನ್ನ ಬಿಟ್ಬಿಡ್ತೀರಾ? ಬಿಡ್ತೀವಿ. ನಾನು ಹೇಳ ನಮ್ಗೆ ಕೆಲಸ ಮಾಡ್ತೀಯಾ? ಏನ್ ಬೇಕಾದ್ರೆ ಮಾಡ್ತೀನಿ. ಹಾಗಾದ್ರೆ ನನ್ನ ಮದ್ವೆ ಆಗ್ತೀಯಾ? ಅದನ್ನ ಬಿಟ್ಟಾರೆ ಏನ್ ಬೇಕಾದ್ರೆ ಗೋಪು. ಮಕ್ಳೇ, ನೀನಿರೋ ನಾನು ಮಾತಾಡ್ತಾ ಇದೀನಲ್ಲ, ನೋಡಿ ಹೇಗೆ ಕನೆಕ್ಟ್ ಮಾಡ್ತೀನಿ ಅಂತ. ಲೋ, ನಮ್ ಸಿರಿಗೆ ಒಂದ್ಸಲಿ ಪ್ರಪೋಸ್ ಮಾಡ. ಪ್ರಪೋಸ್ ಮಾಡಕ್ಕೆ ಬರಲ್ಲ. ನಾವು ನಿನ್ನ ಬಿಡಲ್ಲ. ಗೋಪು. ಮಕ್ಳೇ, ಅವನ ಬಿಡೋದೇ ಬೇಡ. ಮತ್ತೀನೇನು? ಪ್ರೀತಿಯಿಂದ romantic ಆಗಿ ಇರುತ್ತೆ. ಹುಡುಗಿ ಅಲ್ಲ, ಹುಡುಗಿನೂ ಬಿಡಲ್ಲ. ಮನೆಗೆ ಹೋಗ್ಬೇಕಲ್ವಾ? ಮಂಡಿ ಹುಡಿ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡು. ಬರುತ್ತೆ. ಮಾಡು. ಸ್ಟಿಚಿಂಗ್ ಹಾಕ್ಸಾ? ಮಾಡು. ಹೇಳೋದೇ ಇಲ್ಲ. ಮನ್ಸೋದೇ ಇಲ್ಲ ಆಮೇಲೆ. ಹೇಳು. I love you. I
ನನಗೆ ಇಷ್ಟ ಆದ್ರೆ ಬಿಟ್ಬಿಡ್ತೀನಿ ಅಲ್ಲ ನಮ್ಮ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸಾ ನಾನು ಡ್ಯಾನ್ಸ್ ಆಡಕ್ಕೆ ಬರಲ್ಲ. ನಮಗ್ ಬರುತ್ತಲ್ಲ. ಲೋ, ಅದು ತುಂಬಾ ಸಿಂಪಲ್ ಕೊಡು. ಈಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆಯಾ ಅಂತ ಅನ್ಕೋ. ಆಗ ಆ ಸಂಗೀತ ನೋಡ್ಬಿಟ್ಟೆ ಏನ್ ಮಾಡ್ತೀಯಾ? ಏಯ್ ಉಲ್ಲೈತೆ ಬಸ್ಸು, ಅದನ್ನ ಒಂದ್ ಸ್ವಲ್ಪ ಸ್ಟೈಲ್ ಮಾಡು. ಈಗ ಇನ್ನೊಂದು ಕಲ್ಲಲ್ಲಿ ಮಾಡು, ಈಗ ಎರಡು ಕಲ್ಲಲ್ಲಿ ಮಾಡು. ಇದು ಒಂದು ಸ್ಟೆಪ್. ಈಗ ನಮ್ ಸಿರಿ ಮದ್ವೆ ಆಗ್ತೀಯಾ? ಇದು ಎರಡನೇ ಸ್ಟೆಪ್. ಈಗ ಸೆಟ್ಟಿ ಒರ್ಸ್ಕೊಂಡು ಬೇಡ 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 ಅಂತ ಬೇಡ 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 ಇಷ್ಟೇ. ಸೋ ಸಿಂಪಲ್. ಇಷ್ಟೇ ಆದ್ರೆ ನಂಗೆ ಸುಮಾರು ಸ್ಟೆಪ್ ಗೊತ್ತು. ಹೇಳ್ಕೊಂಡು ನೋಡೋಣ. ಬೆಳಿಗ್ಗೆ ಎದ್ದು ಪ್ಯಾಂಟ್ ಹಾಕೊಳ್ಳೋದು, ಶರ್ಟ್ ಹಾಕೊಳ್ಳೋದು, ಪ್ಯಾಂಟ್ ಹಾಕೊಳ್ಳೋದು, ಶರ್ಟ್ ಹಾಕೊಳ್ಳೋದು, ಪ್ಯಾಂಟ್ ಹಾಕೊಳ್ಳೋದು, ಕಾಲ್ಸಿಗೆ ಹಾಕೊಂಡ್ರೆ ಅಡಿ ಸುಮಾರು ಗೊತ್ತು. ಈಗ ಬ್ರೇಕ್ ಚಾನ್ಸ್ ಗೊತ್ತಾ? ಕಲ್ಸು. ಏನ್ ಮುಗ್ತಿದ್ಯಾ? ಟೆಕ್ನಿಕ್ ಹೇಳ್ಕೊಡು. ಗೊತ್ತಿಲ್ವಾ? ನಾನು ರೀಲ್ಸ್ ಮಾಡ್ಬೇಕಾದ್ರೆ ತುಂಬಾ ಟೆಕ್ನಿಕ್ಸ್ ಕಲ್ತಿದ್ದೆ. ನಿಂಗೆ ತೋರಿಸ್ತೀನಿ ನೋಡಿ. ಈಗ ನಿಂಗೆ ಫಿಕ್ಸ್ ಮಾಡ್ಬಿಟ್ಟು ಅಂತ ಫಿಕ್ಸ್ ಹೀಗೆ ಮಾಡ್ತಿರ್ಬೇಕಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ಹೊಡ್ಬಿಡುತ್ತೆ. ಏನ್ ಮಾಡ್ತೀಯಾ? ಭರತನಾಟ್ಯ ಇಲ್ಲ ನನಗೆ. ನಾನು ಸೀರೆ ಕಂಡ ಭರತನಾಟ್ಯನೂ ಮಾಡ್ಬೇಕು, ಕಥಕ್ಕಲಿನೂ ಮಾಡ್ಬೇಕು. ಭರತನಾಟ್ಯ ಈಗ ನೀನ್ ಹೇಳಿದ್ರೆ ಒಂದು ತಟ್ಟೆ ಇದೆ ಅಂತ ಅನ್ಕೋ. ಊಟದ ತಟ್ಟೆ ಅದರಿಂದ ಒಂದು ತುತ್ತೆ ನಮ್ಮ ಸಿರಿ ಮಾಡುವ ನನಗೆ ಎಡಗೈ ಮಾಡುವ ಎಡಗೈ ನನಗೆ ಹೀಗೆ ತುತ್ತಿನ್ಸ್ಬೇಕಾದ್ರೆ ಕಾಲತ್ರ ಜಿಲ್ಲೆ ಹೋಗ್ಬೇಕು. ಏನ್ ಮಾಡ್ತೀಯಾ? ಜಿಲ್ಲೆ ಸ್ಟಿಚ್ ಮಾಡಿ ನಾನೇ ಇದ್ದು ಕಾಲಲ್ಲಿ ಜಿಲ್ಲೆ ಸಸ್ತಾ ಕೈಯಲ್ಲಿರೋ ತುತ್ತ ಮಾಡ್ಬೋದು ಅಂತ. ಈಗೆಲ್ಲ ಒಟ್ಟಿಗೆ ಮಾಡ್ತೀಯಾ? ಆ ಟೈ ಆ ಟಸ್ 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 ಇಷ್ಟೇ. ಸೋ ಸಿಂಪಲ್. ಸರಿ ನಾನು ಬರ್ತೀನಿ ಆಯ್ತಾ? ಇನ್ಮೇಲೆ ಯಾರೇ ಡ್ಯಾನ್ಸ್ ಬಗ್ಗೆ ಕೇಳಿದ್ರು ಇದೇ ಬೆಟರ್ ಅಂತ. ಅದು ನೀನು ಅದು ಬರಲ್ಲ ಅಂತ ಗೊತ್ತು. ಅದು ನಾನು ಮಾಡ್ತೀನಿ. ಬಾ. ಚಂದ್ರನೇ ನನ್ನೆಡೆ ತೂಗಿದಂತಿದೆ, ಆದರೆ ದಿನ ಅಮಾವಾಸ್ಯೆಯಂತಿದೆ. ನೀವೆಲ್ಲ ಮಾಡೋದಂತೆಲ್ಲ ಮಾಡಿಲ್ಲ, ಇಲ್ಲದ ನಾನು ಬಿಟ್ಬಿಡಿ, ನಾನು ಹೋಗ್ಬೇಕು. ಮೋಸ 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 ಆದ್ರಿಂದ ನೀವೆಲ್ಲ ಮಾಡಿಲ್ಲ. ಮನೆ ನಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಇಲ್ಲೋದನ್ನ ನಾವು ಬಿಟ್ಬಿಡಿ, ನಾನು ಹೋಗ್ಬೇಕು. ನೋಡು ಗಪ್ಪು, ಅವಾಗಿಂದ ಅಪ್ಪ ಅಮ್ಮನ ಸೆಂಟಿಮೆಂಟ್ ಇಟ್ಕೊಂಡು ಹೆಂಗ್ ಕಟ್ ಆಗ್ತಿದ್ದಾನೆ ಅಂತ. ಹೋಗ್ಲಿ ನಾವಂತೂ ಅಪ್ಪ ಅಮ್ಮನಿಂದ ಬರಕ್ಕಾಗಿಲ್ಲ. ಏನಾದ್ರೂ ಅಪ್ಪ ಅಮ್ಮನಿಂದ ಸಂತೋಷ ಬಾಯಿಲ್ಲ, ದೊಡ್ಡ ಮನಸ್ಸು ಮಾಡುವ ನೋಡಿ. ಸರಿ, 3 ವರ್ಷದೊತ್ತಿಗೆ ಇಲ್ಲಿಂದ ಹೋಗ್ಬಿಡ್ಬೇಕು. ಕಳ್ಸ್ಬಿಡ್ತೀರಾ? ಒಂದು ಓಡ.
ಅದಕ್ಕೆ ಕೆಲಸ ಇಲ್ಲ ಬಂದೆ ಬಿಟ್ಟ ನನ್ಗೋಸ್ಕರ ಬಂದ? ಆ ಬ್ರೆಡ್ ಸುನಿ ಇದೆ ಓಡಲಿಂದ ಉತ್ತಮ ಸಾಗಲಿ ಬೆಳೆ ಬರೋದು ಸಹಾಯ ಪ್ರಯತ್ನ ಮಾಡೋಣ ಈ 4 ತಿಂಗಳ ಸತ್ತರೆ ನಮ್ಮ ಸಿರಿನೇ ಮದುವೆ ಮಾಡ್ಕೋಬೇಕಾಗತ್ತೆ ಅರ್ಥ ಮಾಡ್ಕೋ ಒಳ್ಳೆ ಒಂದು ಜೀವನ ಕಾಪಾಡ್ಬಿಟ್ಟಲ್ಲ ನನ್ನೊಂದು ತುಂಬಾ ಖುಷಿಯಾಗಿದೆ. ಹೌದು ಕೋಕು, ಇವನು ಸೇರಿಸಿದ್ರೆ 14 ಆಯ್ತಲ್ವಾ? ಇಲ್ಲ ಮತ್ತೆ ಕಳೆದ ವಾರ ಪರೀಕ್ಷೆ ಫೈಲ್ ಆಗುತ್ತೆ ಬಂದಿದ್ದಲ್ಲ ಅವನು ಸೇರಿಸಿದ್ರೆ 16. ಆದ್ರೆ ನಾವು ಸಾಯ್ಬೇಕಾದ್ರೆ ಯಾರು ನಮ್ಮನ್ನ ತಟ್ಟಿಲ್ಲ ಅನ್ನೋದೇ ಬೇಜಾರು. ಆದ್ರೆ ಇವ್ರನ್ನ ಉಳಿಸಿ ಇವ್ರ ಅಪ್ಪ ಅಮ್ಮನ ಮುಖದಲ್ಲಿ ಸಂತೋಷ ತರಿಸಿದ್ವಲ್ಲ ಅಷ್ಟೇ ಖುಷಿ. ಕಷ್ಟ ಯಾರಿಗೆ ಬರಲ್ಲ ಹೇಳು. ಆನೆ ಬಾರ ಅಂದ್ರೆ ಇವೇ ಬಾರ. ಈ ಕೋಪದಲ್ಲಿ ಹತಾಶೆಯಿಂದ ಎಂತೆಂಥ ನಿರ್ಧಾರಗಳನ್ನ ತಗೊಂಡ್ಬಿಡ್ತೀವಿ. ಆದ್ರೆ ಸಮಯದಲ್ಲಿ ಒಂದು ಸ್ವಲ್ಪ ಮುಂದೂಡಿದ್ರೆ ಬೆಟ್ಟದಲ್ಲಿ ಮಾಡೋ ಕಷ್ಟ ಕೂಡ ಚಿಕ್ಕದಲ್ಲ ಬಿಡ ಅಲ್ವಾ? ಹೌದು ಕೋಕು. ಆದ್ರೂ ಈ ದೇವರಿಗೆ ನಮ್ಮ ಮೇಲೆ ಕರುಣೆನೇ ಇಲ್ಲ ನೋಡು. ಎಷ್ಟೆಲ್ಲ ಜೀವಗಳನ್ನ ಉಳಿಸಿದೀವಿ, ಆದ್ರೂ ನಮಗೆ ಮೋಕ್ಷನೇ ಕೊಟ್ಟಿಲ್ಲ. ಅಲ್ಲ, ನಮ್ಗೆ ಬೆಲೆನೇ ಇಲ್ವಾ? ಬದುಕಿರ್ಬೇಕಾದ್ರೆ ನಿಜವಾದ ಬೆಲೆ ಇರೋದು ದುಡ್ಡು, ಆಸ್ತಿ, ಅಂತಸ್ತು, ಅಧಿಕಾರ ಇದಕ್ಕೆ ಮಾತ್ರ ಅನ್ಕೊಂಡಿರ್ತೀವಿ. ಆದ್ರೆ ಸತ್ ಮೇಲೆ ಗೊತ್ತಾಗಿದೆ ನಿಜವಾದ ಬೆಲೆ ಇರೋದು ಜೀವಕ್ಕೆ. ಈ ಜೀವ ಒಂದಿಲ್ಲ ಅಂದ್ರೆ ನಾವ್ ಏನ್ ತಾನೇ ಮಾಡೋಕ್ ಸಾಧ್ಯ ಅಲ್ವಾ? ಹೌದು ಕೋಕು. ಯಾವ್ದೋ ಫೀಮೇಲ್ ವಾಯ್ಸ್ ಕೇಳಿಸಿದ್ರೆ ನಡಿ ಇನ್ನೊಂದು ಪರ್ಫಾರ್ಮೆನ್ಸ್ ಮಾಡುವ. ಮತ್ತೆ ಬಾವ ನಾನು ಕರ್ಕೊಂಡು ಹೋಗ್ತೀನಿ, ಹೋಗು. ನವಿ ಬಾವ ಕೊನೆಗೂ ಕೊಟ್ಟಲ್ಲ. ಏನಿದೆ ಏನಿದು ರಾತ್ರಿ ಅಂದ್ರೆ ತಮ್ಮ ಕಟ್ಟಾಗ್ರೆ ಬೆಳಗ್ಗೆ ನಿಲ್ಸೋದು. ಯಾಕೆ ಹೇಳ್ತಾ ಇದ್ಯಾ? ಕ್ಷಮಿಸ್ಬಿಡ್ರಿ. ಯಾಕೆ ಅಂತದೇನ್ ಮಾಡಿದೆ ನೀನು? ನಾನು ಮೊದಲನೇ ರಾತ್ರಿನ ಮಾತಲ್ಲೇ ಬೆಳೆಯೋ ಮಾಡ್ಬಿಟ್ಟೆ. ಆದ್ರೆ ಇದು ನನ್ನೇನು ತಪ್ಪಿಲ್ಲ. ಅತ್ತೆ ಹಿಂಗ್ ಹೇಳಿದ್ರು ನಾನು ಹಂಗ್ ಮಾಡಿದೆ. ಅತ್ತೆ ಅಂದ್ರೆ ನಮ್ಮಮ್ಮನ? ಆಬ್ವಿಯಸ್ಲಿ. ಏನ್ ಹೇಳಿದ್ರು? ಅದೇ ರೀ, ನಿನ್ನೆ ರಾತ್ರಿ ನಾವು ರೂಮ್ ಒಳಗೆ ಬರೋಕೆ ಮುಂಚೆ ಅತ್ತೆ ಜ್ಯೋತಿಷ್ಯ ಕಾಲ್ ಮಾಡಿದ್ರಂತೆ. ನಿಮ್ದು ಜಾತಕದಲ್ಲಿ ಏನೋ ದೋಷ ಹುಟ್ಕೊಂಡಿದೆ, ಇವತ್ತು ದಿನ ಚೆನ್ನಾಗಿಲ್ಲ, ನಾವಿಬ್ರು ಸೇರಿದ್ರೆ ಮಕ್ಕಳು ಕೆಟ್ಟ ನಕ್ಷತ್ರಗಳು ಹುಟ್ಟುತ್ತಾರೆ ಅಂತ ಹೇಳಿದ್ರು. ಸರಿ ಹೋಯ್ತು, ನಮ್ಮಮ್ಮ ಸೂತ್ರಧಾರಿ, ನಿನ್ ಪಾತ್ರಧಾರಿ, ಆ ಜ್ಯೋತಿಷಿ ಪುಡಾರಿ ಅಲ್ವೇ? ಅವರೇ ತಾನೇ ಹೇಳಿದ್ರು ಮದುವೆ 15 ದಿನಕ್ಕೆ ಮುಹೂರ್ತ ಚೆನ್ನಾಗಿದೆ ಅಂತ. ಆಗ ಪ್ರಸ್ತುತಕ್ಕೆ ಪ್ರಶಸ್ತ ಸಮಯ ಆಗಿದ್ದು ನೆನ್ನೆ ಹಾಳಾಗೋಯ್ತಂತ. ಅದೇ ರೀ, ಯಾವ್ದೋ ಹೊಸ ದೋಷ ಹುಟ್ಕೊಂಡಿದ್ಯಲ್ಲ ಅದಕ್ಕೆ. ನಿಮಗ್ ಗೊತ್ತಾ, ಅತ್ತೆ ನೆನ್ನೆ ರಾತ್ರಿನೇ ದೇವಸ್ಥಾನಕ್ಕೆ ಹೋದ್ರು. ಮತ್ ನೀನ್ ಯಾಕೆ ಇಲ್ಲಿ ಉಳ್ಕೊಂಡೆ? ನೀನು ಅವ್ರ ಜೊತೆ ಹೋಗ್ಬಿಡೋದಲ್ಲ. ರೀ, ಅತ್ತೆ ನಮ್ ಪ್ರೀತಿ ಒಪ್ಪಿ ಮದ್ವೆ ಮಾಡಿಸಿದಾರಲ್ವಾ, ಏನೋ ಒಂದ್ ಮಾತು ಕೇಳಿದ್ರು, ನಡೆಸ್ಕೊಡೋದಪ್ಪ. ಕೇಳ್ಬಿಟ್ರ ಅಂತ ಅವ್ಳು ನಡ್ಸ್ಕೊಟ್ಟು ಬಂದೆ. ಏನ್ ಸೊಸೈಟಿ ಅಂದ ಸೌಭಾಗ್ಯ ಪಾಠಗಳು. ಹಾಗಿದ್ರೆ ನಿನ್ ತಮ್ಮ ಬಂದಿದ್ರು ಏನಪ್ಪ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅವ್ನ್ ಬಂದಿದ್ ಹೇಗೋ ಒಳ್ಳೇದಾಯ್ತಲ್ವಾ, ಅದಕ್ಕೆ ನಾನು ಸುಮ್ಮನಾದೆ ರೀ. ಆಮೇಲೆ ಇನ್ನೊಂದು ವಿಷಯ. ಇನ್ನೂ ಏನ? ಆಕ್ಚುಲಿ ನಿನ್ನೆ ರಾತ್ರಿ ನಾನು ನಿಜವಾಗ್ಲೂ ಮಲಗಿರ್ಲಿಲ್ಲ ರೀ. ಮತ್ತೆ ಮಲಗಿರೋ ತರ ಆಕ್ಟ್ ಮಾಡ್ತಿದ್ದೆ. ಮಲಗಿರೋ ತರ ಆಕ್ಟ್ ಮಾಡ್ತಿದ್ರಂತೆ. ಇವಳು ತಮ್ಮನ್ ಮಲಗಿಸೋದಕ್ಕೆ ನಾನ್ ಆಕ್ಟ್ ಮಾಡ್ತಿದ್ದೆ, ಇವಳು ಮಲಗಿರೋ ತರ ಆಕ್ಟ್ ಮಾಡ್ತಿದ್ದಂತೆ. ಅಲ್ಲ ಕಣೆ, ಒಂದೇ ನೈಟ್, ಅದು ಫಸ್ಟ್ ನೈಟ್, ನೀನ್ ತಮ್ಮನ ಜೊತೆ ಕಳಿಯಾಗ ಮಾಡಿದೆ. ನಿನ್ಗೇನ್ ಕರುಣೆನೇ ಇಲ್ವಾ? ಇಲ್ಲ, ನಾನಿದು ಸುಮ್ಮನೆ ಬಿಡಲ್ಲ, ನನಗೆ ಜಸ್ಟಿಸ್ ಬೇಕೇ ಬೇಕು. ಅದೇ ಬನ್ನಿ ಆಚೆ, ಬನ್ನಿ ಆಚೆ.
ಯಾವ್ದೇ ಚಿಕ್ಕ ವಿಚಾರ ಚಿಕ್ಕದನ್ನ ಚಿಕ್ಕದಾಗಿದ್ದಾಗಲೇ ಬಿಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಅದನ್ನ ದೊಡ್ಡದು ಮಾಡೋದು ನೀನು. ಸಾರಿ ರೀ. ಇವಾಗ ಐ ಆಮ್ ಸಾರಿ. ನೋಡು ನಿಮಗೆ, ನಾವ್ ಯಾರು ಕೆಟ್ಟದ್ ಮಾಡಿಲ್ಲ ಅಂದ್ರೆ ನಮಗೂ ಕೂಡ ಕೆಟ್ಟ ಆಗೋದಿಲ್ಲ. ಈಗ ನೀವೊಂದು ಪ್ರಶ್ನೆ ಕೇಳಿ, ಯೋಚನೆ ಮಾಡಿ. ಈ ಜೀವನದಲ್ಲಿ ಬೆಲೆನೇ ಕಟ್ಟಕ್ಕಾಗ್ತಾ ಇರೋದು ಅಂದ್ರೆ ಯಾವುದು? ಮೊದಲು ನಮ್ಮ ಅಪ್ಪ ಅಮ್ಮ, ಆಮೇಲೆ ಅಜ್ಜಿ ತಾತ ಫ್ರೆಂಡ್ಸು, ಅಷ್ಟೇನಾ? ಗಂಡ ಮಕ್ಕಳು ಪ್ರೀತಿ ವಿಶ್ವಾಸ ಇನ್ನು ಎಷ್ಟೊಂದಿದೆ. ಅದೇನೋ ಹೌದು, ಆದ್ರೆ ಈ ಎಲ್ಲದಕ್ಕೂ ಒಂದು ಮೂಲ ಇದೆ. ಮೂಲ ದೇವ್ರು. ದೇವ್ರು ಸರಿ, ಆದ್ರೆ ಅದು ಕೂಡ ದೇವ್ರು ಸೃಷ್ಟಿ ಮಾಡಿರೋದು. ಏನಿರ್ಬೋದು? ಗೊತ್ತಾಗ್ತಿಲ್ಲ ರೀ. ಆಕ್ಟ್ ಮಾಡಕ್ ಗೊತ್ತಾಗುತ್ತೆ ರೀ. ಈ ಎಲ್ಲದಕ್ಕೂ ಮೂಲ ಜೀವ ಕಣೆ. ಜೀವನ? ಈಗ ಒಂದ್ ಮಗು ಹುಟ್ಟಿದ್ ಹೇಳ್ತಾನೆ, ಅದಕ್ಕೆ ತಂದೆ ತಾಯಿ ಬಂಧು ಬಳಗ ಎಲ್ಲ, ಇನ್ನು ಬೆಳೀತಾ ಬೆಳೀತಾ ವಿದ್ಯೆ ಗುರುಗಳು ಸ್ನೇಹಿತರು, ಹೀಗೆ ಜೀವ ಇದ್ರೆ ತಾನೇ ಎಲ್ಲವೂ ಸಾಧ್ಯ. ಈಗ್ಲಾದ್ರೂ ನಂಬ್ತ್ಯಾ ಜೀವ ಇದ್ರೆ ನೀ ಎಲ್ಲದಕ್ಕೂ ಬೆಲೆ ಅಂತ? ಮತ್ತೆ ಜೀವನದ ಮಧ್ಯೆ ಶಾಸ್ತ್ರ ಜ್ಯೋತಿಷ್ಯ ಎಲ್ಲ ಎಲ್ಲಿಂದ ಬಂತು? ಹೌದು, ಉದಾಹರಣೆಗಳೇನಿದೆ, ಆದ್ರೆ ಎಲ್ಲರೂ ಹೇಳೋಗಳು ಯಾಕೆ? ಮನುಷ್ಯನ ಸಾವು, ಸುನಾಮಿ, ಟೆರರಿಸ್ಟ್ ಅಟ್ಯಾಕ್, ಇದ್ರ ಬಗ್ಗೆ ಹೇಳಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಕೆಲವೊಂದು ನಮ್ಮ ಕೈಲೇ ಇರೋದಿಲ್ಲ. ಅದಕ್ಕೆ ದೇವರು ನಂಬಿ ಜೀವ ನಡೆಸಿದ್ರೆ ಸಾಕು. ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಮನುಷ್ಯ ಸೃಷ್ಟಿ ಮಾಡ್ಕೊಂಡಿರೋದಿನ ಅವುಗಳು ಮನುಷ್ಯನಲ್ಲ. ಎಲ್ಲವನ್ನು ನಂಬೋದು ಯಾವುದನ್ನು ನಂಬದೇ ಇರೋದಕ್ಕೆ ಸಮಾಂತಾರೆ. ಅರ್ಥ ಆಗ್ಲಿಲ್ವಾ? ಈಗ ಶಾರ್ಟ್ ಆಗಿ ಈಗ ಅಡಿಗೆಗೆ ಉಪ್ಪು ಯಾಕೆ ಹಾಕ್ತಿವಿ ಹೇಳು? ಅದೇ ಉಪ್ಪು ಜಾಸ್ತಿ ಆದ್ರೆ ಅಡಿಗೆನೆ ಕೆಟ್ಟೋಗಲ್ವಾ? ಕರೆಕ್ಟ್. ನೋಡು, ಇದು ಕೂಡ ಹಾಗೆ. ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಾವುಗಳು ಕೂಡ ಪಾಲಿಸೋಣ, ಆದ್ರೆ ವಿಚಾರನ ಅರ್ಥ ಮಾಡ್ಕೊಂಡು ಪ್ರಶ್ನೆ ಮಾಡಿ ಮಾತ್ರ. ಅರ್ಥ ಆಯ್ತೇನೆ ನಾನು ಮೊದಲು ಹೇಳ್ತೀನಿ. ಆದ್ರೂ ನೀನ್ ನೆನ್ನೆ ಮಾಡಿದ ತಪ್ಪು ನಿನಗೆ ಶಿಕ್ಷೆ ಖಂಡಿತ ಇದೆ. ಅಕಾರ್ಡಿಂಗ್ ಟು IPC ಸೆಕ್ಷನ್ 143 ಕೊಡ್ಬೇಕಾಗಿರೋ ಟ್ಯಾಕ್ಸ್ ನ ಆನ್ ಟೈಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಶಿಕ್ಷೆನೂ ಇದೆ, ದಂಡನೂ ಇದೆ. ಬೈ ಕೂತ್ಕೋ. ಜ್ಯೋತಿಷ್ ಏನಂತ ಹೇಳಿದ್ರೆ, ಅದೇ ರೀ, ನಿನ್ನೆ ರಾತ್ರಿ ನಾವಿಬ್ರು ಸೇರಿದ್ರೆ ಮಕ್ಕಳು ಕೆಟ್ಟ ನಕ್ಷತ್ರದ ಹುಟ್ಟಿದ್ರಂತೆ. ಅವನು ರಾತ್ರಿ ತಾನೇ ಸೇರ್ಬಾರ್ದು ಅಂತ ಹೇಳಿದ್ದು, ಬೆಳಿಗ್ಗೆ ಅಲ್ವಲ್ಲ? ನಿಧಿ ನೀನ್ ಹೋಗ್ಬಾರ್ದು. ನಿಧಿ ನೀನ್ ಹೋಗಲ್ಲ. ನಿಧಿ ನೀನ್ ಹೋಗ್ತಾ ಇಲ್ಲ. ನಿಧಿ ಅಲ್ಲ, ಇಷ್ಟೆಲ್ಲ ಹೇಳಿದ್ರು ನಮ್ಗೆ ಬೆಲೆನೇ ಇಲ್ವಾ? 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 ತಿಂಗಳ ನಂತರ 9 ತಿಂಗಳ ನಂತರ ಅದ್ ನಮ್ಮನೆದಲ್ಲ, ಪಕ್ಕದ ಮನೆದು. ಕಾಯಿಸ್ಬೇಕು ನಿಜ, ಹಾಗಂತ ಇಷ್ಟೊತ್ತ 10 ಗಂಟೆನೇ ಆಗೋದು. ಅಲ್ಲ, ನಮ್ಗೇನ್ ಬೆಲೆನೇ ಇಲ್ವಾ? ಹೂಗಳು ಬೇರೆ ಇಟ್ಟಿದ್ದಾರೆ. ಮೈಸೂರು ಮಲ್ಲಿಗೆ, ಸಾಕೂರು ಸೇವಂತಿಗೆ, ಮಲ್ನಾಡ್ ಸಂಖ್ಯೆಗಳಿದೆ. ಆಹಾ, ಗಂಜಂ ಗುಲಾಬಿ. ಏನಪ್ಪ, ದೇವರಾಜ್ ಮಾರ್ಕೆಟ್ ಅಲ್ಲಿರೋ ಹೂಗಳೆಲ್ಲ ನನ್ನ ಬೆಡ್ರೂಮ್ಗೆ ಬಂದಿರಾಗಿದೆ. ಅವತ್ತಿನ ನಾನು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಸಿರಿ ನೋಡಕ್ಕೆ ಆಗ್ತಾ ಇರಲಿಲ್ಲ. ಸಿರಿ ಗೋಪು ಅಂಕಲ್, ನೀವೆಲ್ಲೇ ಇದ್ರು ನಿಮ್ಗೆ ದೊಡ್ಡ ಥ್ಯಾಂಕ್ಸ್. ಜೀವನದ ಬೆಲೆ ಏನು ಅಂತ ಅರ್ಥ ಮಾಡಿಸ್ಕೊಟ್ಟಿದ್ದಕ್ಕೆ. ನಾವೆಲ್ಲ ನಮ್ಮ ಜೀವನದಲ್ಲಿ ಸ್ವಲ್ಪ ಕಷ್ಟ ಬಂದ್ಬಿಟ್ರೆ ಸಾಯಿ ಯೋಚನೆ ಮಾಡ್ತೀವಿ. ಆ ಟೈಮಲ್ಲಿ ನಮ್ಮ ತಂದೆ ತಾಯಿಗಳ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಾವ್ ಯಾರು ಆ ನಿರ್ಧಾರನೇ ತಗೊಳ್ಳೋಣ ಅಲ್ವಾ? ಕಾತುರ
ಸಿಗದೆ ಹೋಯಿತು ಉತ್ತರ ಹುಡುಕಲು ಬಂದೆ ಈ ಥರ. ಒಂದ್ ನಿಮಿಷ ಇದು ಒಂದ್ ನಿಮಿಷ ತಗೊಳ್ಳಿ. ಅದೆಲ್ಲ ಏನು ಬೇಡ. ಅಂದಾಗೆ ನಮ್ಮ ಮನೆಯವರಿಂದ ಏನು ತೊಂದರೆ ಆಗಿಲ್ಲ ಅಲ್ವಾ? ಚೇಚೆ ಇಲ್ಲಪ್ಪ, ನಿಮ್ಮ ಮನೆಯವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಿಮ್ಮ ಅಣ್ಣನ ಮಗು ಅಂತ ನಾನು ಬಿಟ್ಟೇ ಇರ್ಲಿಲ್ಲ. ಅವ್ನು ಸೇಮ್ ನನ್ನ ಥರಾನೇ. ಹೌದಾ? ಅಂದಾಗೆ ಮಗು ಅಂದ ತಕ್ಷಣ ನೆನಪಾಯ್ತು, ನಾಳೆ ನಮ್ಮ ಹುಟ್ಟೋ ಮಗು ಏನಂತ ಹೆಸರಿಡೋಣ? ನೀವ್ ಹೇಳಿ. ನಿಮ್ಮ ಮಗು ಹುಟ್ರೆ ಶ್ವೇತಾ ಅಂತ ಹೆಸರಿಡೋಣ. ಗಂಡು ಮಗು ಹುಟ್ಟಿದ್ರೆ ರಾಕೇಶ್ ಅಂತ ಹೇಳೋಣ? ಮೋಸ ಮಾಡುದು ಅವಳು, ನನ್ನ ಜೀವನನೇ ನಾಶ ಮಾಡುದು. ನಿಧಿ ನೋಡು, ಇವತ್ತೆಲ್ಲ ತಂದಿರಿಸಿದೆ ನನ್ನನ್ನ ವಿಧಿ. ಅವತ್ತು ಇದೇ ಡೈವರ್ಸ್ ಪೇಪರ್ಸ್ ಕೊಟ್ಟು ಲವ್ ಮಾಡು, ಆದ್ರೆ ಅದೇ ಡೈವರ್ಸ್ ಪೇಪರ್ಸ್ ಕೊಟ್ಟು ಲವ್ ಮಾಡ್ತಿದ್ದೆ. ನನಗದು ಬೇಕಾಗಿಲ್ಲ. ಆದ್ರೆ ಆ ಡೈವರ್ಸ್ ನೋಟಿಸ್ನ ಯಾರೋ ಇನ್ನೊಬ್ಬ ಲಾಯರಿಂದ ಕಳಿಸಿದ್ಯಾ? ಒಬ್ಬ ಗಂಡ ಲಾಯರಾಗಿ ನನಗೆ ನೆನಪೇ ಇಲ್ವಾ? ನನಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ಇಲ್ಲಿ ಅಲ್ಲ, ಯಾರ್ಯಾರೋ ಯಾವ್ದಾವ್ದಕ್ಕೋ ಡೈವರ್ಸ್ ಕೊಟ್ಟಿರೋದು ಕೇಳಿರ್ತೀರ. ಗಂಡ ಜೊತೆ ಗುರ್ಗಿ ಹೊಡಿತಾನೆ ಅಂತ ಡೈವರ್ಸ್ ಕೊಟ್ಟಿರೋದು, ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ ಅಂತ ಡೈವರ್ಸ್ ಕೊಟ್ಟಿರೋದು ಕೇಳಿರ್ತೀರ. ಅಷ್ಟೇ ಯಾಕೆ, ಜೊತೆಗೆ ರೀಲ್ಸ್ ಮಾಡಕ್ ಬಂದಿಲ್ಲ ಅಂತ ಡೈವರ್ಸ್ ಕೊಟ್ಟಿರೋದು ಕೇಳಿರ್ತೀರ. ಆದ್ರೆ ಯಾರೋ ಜ್ಯೋತಿಷಿ ಹೇಳೋದು ಅಂತ ಡೈವರ್ಸ್ ಕೊಟ್ಟಿರೋದು ಕೇಳಿದ್ದೀರಾ? ಇಲ್ಲ, ನಾನಿದು ಸುಮ್ಮನೆ ಬಿಡಲ್ಲ. ನಾನು ಅವ್ರ ಅಪ್ಪನ ಮೇಲೆ ಕೇಸ್ ಹಾಕ್ತೀನಿ, ಅವ್ರ ಅಪ್ಪನ ಮೇಲೆ ಪಿಟಿಷನ್ ಫೈಲ್ ಮಾಡ್ತೀನಿ. ಅವಳು ತಮ್ಮ ಇದಾರಲ್ಲ, ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತಿದೆ. ಒಟ್ಟಲ್ಲಿ ಇಡೀ ಫ್ಯಾಮಿಲಿ ಬೀದಿಗೆ ನಿಂತಿದೆ. ಆದ್ರೆ ಅದಕ್ಕೂ ಮುಂಚೆ ನಾನು ಸಾಯ್ತೀನಿ. ಮೋಸ ಮಾಡ್ದ ಅವನು, ನನ್ನ ಜೀವನನೇ ನಾಶ ಮಾಡ್ದ. ಇಲ್ಲ 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 ಇಲ್ಲ, ನಮ್ಗೆ